ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಕನಕನ್ ತಾಳಿ ಕಿತ್ಕೊಂಡ್ ಹೋಗಿರೋ ಆ ಕಳ್ಳಿನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಸ್ಕೊಂಡ್ರೆ ನೀವು ಅವಾಗ ಮೀನಿನ ಆರ್ತಿ ಎತ್ತಿ ಮನೆಗೆ ತುಂಬಿಸ್ಕೊತೀರಾ ಅಂತ ಸೂರ್ಯ ಶಾಂತಿನ ಚಾಲೆಂಜ್ ಮಾಡಿ ಕೇಳ್ತಾನೆ. ಅದಕ್ಕೆ ಶಾಂತಿ ಅವಾಗ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬೇಕಾದ್ರೆ ಸೂರ್ಯ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮೀನನ್ನ ಕರ್ಕೊಂಡು ಆ ಹೆಂಗಸನ್ನ ಎಲ್ ನೋಡ್ದೆ ಅಂತ ಕೇಳ್ದಾಗ ಮೀನಾ ಆ ಜಾಗಕ್ಕೆ ಸೂರ್ಯನ ಕರ್ಕೊಂಡ್ ಬಂದು ತೋರಿಸ್ತಾಳೆ. ಹಾಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲೇ ಒಂದು ಅಂಗಡಿ ಮುಂದೆ ಸಿಸಿಟಿವಿ ಕ್ಯಾಮೆರಾ ಇರೋದು ಗೊತ್ತಾಗುತ್ತೆ. ಆಗ ಆ ಅಂಗಡಿ ಹತ್ರ ಹೋಗಿ ಸೂರ್ಯ ಅವ್ರನ್ನ ಪರಿಚಯ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಸಿಸಿಟಿವಿ ಕ್ಯಾಮೆರಾ ಫೋಟೇಜ್ ಬೇಕಿತ್ತು, ಕೊಡ್ತೀರಾ ಅಂತ ಕೇಳ್ತಾನೆ. ಸರಿ ಬನ್ನಿ ಅಂತ ಹೇಳಿ ಆ ವ್ಯಕ್ತಿ ತನ್ನ ಅಂಗಡಿಲಿ ರೆಕಾರ್ಡ್ ಆಗಿರೋಂತ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾನೆ. ಅದ್ರಲ್ಲಿ ಆ ಹೆಂಗಸಿನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಿರತ್ತೆ. ರೀ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಅವಳ ಮುಖ ಕಾಣಿಸ್ತಿದೆ ಅಂತ. ಈ ಫ್ರಾಡ್ ಮಾಡಿರೋ ಕೆಲಸದಿಂದ ಇವತ್ತೇ ನಾನು ಮನೆ ಬಿಟ್ಟು ಬರೋ ರೀತಿ ಆಗೋಯ್ತು. ಈ ವಿಡಿಯೋನ ತಗೊಂಡೋಗಿ ಅತ್ತೆಗೆ ತೋರ್ಸೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಮ್ಮ, ಅವಳ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇದನ್ ತಗೊಂಡೋಗ್ ತೋರಿಸಿದ್ರೆ ಸಕ್ರಮ ಒಪ್ಕೋತಾರೆ ಅನ್ನೋ ನಂಬಿಕೆನು ನನ್ಗಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇವಾಗ ಏನ್ ಮಾಡೋದು ಅಂತ ಮೀನಾ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಇದಕ್ಕೆ ನನ್ನ ಹತ್ರ ಬೇರೆನೇ ಐಡಿಯಾ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಷ್ಟರಲ್ಲಿ ಆ ವಿಡಿಯೋದಲ್ಲಿ ಆ ಹೆಂಗಸಿನ ಕೈಯಿಂದ ಪರ್ಸು ಕೆಳಗಡೆ ಬೀಳೋದನ್ನ ಇವರಿಬ್ರು ನೋಡ್ತಾರೆ. ನಿಯಮ ನೋಡು, ಪರ್ಸು ಇಲ್ಲಿ ಕೆಳಗಡೆ ಬಿದ್ದಿದೆ, ಮೊದ್ಲು ಅದೇನು ಅಂತ ಹೋಗಿ ನೋಡೋಣ ಬಾ ಅಂತ ಹೇಳಿ ಸೂರ್ಯ ಮೀನನ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಹಾಗೆ ಆ ಅಂಗಡಿಯವನ್ಗೆ ವಿಡಿಯೋ ತೋರಿಸಿದಕ್ಕೆ ಥ್ಯಾಂಕ್ಸ್ ಅಂತಾನು ಹೇಳ್ತಾನೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಆಚೆಗ್ ಬಂದು ಆ ಪರ್ಸ್ ನ ಹುಡುಕ್ತಿರ್ತಾರೆ. ಆಗ ಸಡನ್ ಆಗಿ ಅವರಿಬ್ರು ಕೈಗೆ ಆ ಪರ್ಸ್ ಸಿಗುತ್ತೆ. ಹಾಗೆ ಅದ್ರಲ್ಲಿ ಒಂದು ಮನೆ ಅಡ್ರೆಸ್ ಸಹ ಸಿಗುತ್ತೆ. ಯಾರಿರ್ಬೋದು ಅಂತ ಇಬ್ರು ಯೋಚನೆ ಮಾಡ್ತಾ, ಈ ಫ್ರಾಡ್ ಗೆ ಸಂಬಂಧಪಟ್ಟಿರೋ ಅಡ್ರೆಸ್ ಇರ್ಬೋದು, ಅಲ್ಲಿ ಹೋಗಿ ನೋಡೋಣ ಅಂತ ಸೂರ್ಯ ಮೀನಾ ಇಬ್ರು ಮಾತಾಡ್ಕೋತಾರೆ. ಈ ಕಡೆ ತಾಳಿ ಕಳ್ಕೊಂಡ್ ಬಂದಿದಾಳಲ್ಲ ಅಂತ ಅರುಣ್ ಕನಕನ್ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾನೆ. ಏಯ್, ಫಸ್ಟ್ ಆಫ್ ಆಲ್ ನೀನ್ ಅಲ್ಲಿ ಹೋಗು ಅಂತ ಹೇಳ್ದವ್ರು ಯಾರು? ಅವನು ವ್ಯಾನ್ ತಗೊಂಡ ಅಂತ ನೀನ್ ಪೂಜೆ ಮಾಡೋದಕ್ ಹೊರಟೋಗ್ಬಿಟ್ಯಾ? ಇವತ್ತು ಬಾ ಅಂತಾನೆ, ನಾಳೆ ಹೋಗು ಅಂತಾನೆ. ಹೌದು, ಅವನು ನಿಜವಾಗ್ಲೂ ಆ ವ್ಯಾನ್ ನ ದುಡ್ಡು ಕೊಡ್ ತಗೋಣ ಅಥವಾ ಕದ್ದೇನಾದ್ರೂ ತಗೊಂಡ್ ಬಂದಿದಾನ? ಕಾರಲ್ಲಿ ಒಬ್ರನ್ನ ಸಾಯ್ಸಿದ್ ಸಾಕಾಗ್ಲಿಲ್ಲ ಅಂತ ಇವಾಗ ವ್ಯಾನ್ ತಗೊಂಡು ಅದ್ರಲ್ಲೂ ಗುದ್ದಿ ಯಾರನ್ನಾದ್ರೂ ಸಾಯಿಸ್ಬೇಕು ಅನ್ಕೊಂಡಿದಾರ? ಹೌದು, ವ್ಯಾನ್ ತಗೊಳೋದಿಕ್ಕೆ ಹಂಗೆ ದುಡ್ಡೆಲ್ಲಿಂದ ಬಂತು? ಹೌದು, ವ್ಯಾನ್ ತಗೊಂಡ್ನಲ್ಲ ಪೂಜೆಗೆ, ನನ್ನನ್ನ ಕರೆದ್ನ ಅಂತ ಅರುಣ್ ಹೇಳ್ಬೇಕಾದ್ರೆ, ಅವ್ರು ಕರೆದ್ರು ನೀವ್ ಬರೋದಿಲ್ಲ ಅಂತ ಗೊತ್ತು ಅಲ್ವರಿ, ಅದಕ್ಕೆ ಕರ್ದಿಲ್ಲ ಅಂತ ಕನಕ ಹೇಳ್ತಾಳೆ. ನೋಡೆ, ನಾನ್ ಹೋಗ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ, ಆದ್ರೆ ಕರಿಯೋದು ಕರಿಬೇಕಿತ್ತು ತಾನೆ. ನನ್ಗೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ, ನನ್ನನ್ನ ಕರೀದೇ ಇರೋ ಜಾಗದಲ್ಲಿ ನೀನ್ ಹೇಗೆ ಹೋದೆ? ಹೀಗಿರ್ಬೇಕಾದ್ರೆ ನನ್ಗೆ ಮರ್ಯಾದೆ ಇರುತ್ತಾ? ನೀನೇ ನನಗ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಯಾವನೇ ನನಗ್ ಮರ್ಯಾದೆ ಕೊಡ್ತಾನೆ ಅಂತ ಅರುಣ್ ಕೋಪ ಮಾಡ್ಕೊಂಡು ಕೇಳ್ತಾನೆ. ಅಕ್ಕ ಕರೆದ್ಲು ಅಂತ ಮಾತ್ರ ನಾನು ಅಲ್ಗ್ ಹೋಗಿದ್ದು ಅಂತ ಕನಕ ಕಣ್ಣೀರ್ ಹಾಕ್ತಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಹೋಗಿದ್ದೆ, ಅಲ್ಲಿ ಹೋಗಿದ್ದವ್ರು ಎಲ್ರದ್ದು ತಾಳಿ ಕಳ್ತನ ಆಯ್ತಾ? ಇಲ್ಲ ತಾನೆ, ನಿಂದು ಮಾತ್ರ ಹೆಂಗೆ ಕಳ್ತನ ಆಯ್ತು ಹೇಳೆ? ಈಗ ಅಲ್ಲಿದ್ರಲ್ಲ ಅವ್ರೆಲ್ರೂ ಸೇರಿ ನಿಂಗೆ ಹೊಸ ತಾಳಿ ಚೈನ್ನ ತಂದ್ಕೊಡ್ತಾರೇನೆ ಅಂತ ಅರುಣ್ ಕೇಳ್ಬೇಕಾದ್ರೆ, ಅದ್ರದ್ದೆಲ್ಲ ಸಮಸ್ಯೆ ಇಲ್ಲ, ನಾನೇ ನನ್ ಸಂಬಳದಲ್ಲಿ ಅಂತ ಕನಕ ಹೇಳ್ಬೇಕಾದ್ರೆ, ಏಯ್ ಇವಾಗ ದುಡ್ಡಲ್ಲ ಕಣೆ ಇಂಪಾರ್ಟೆಂಟ್, ನೀನ್ ಕತ್ತಲ್ಲಿದ್ದಿದ್ ತಾಳಿ ನಮ್ಮಮ್ಮ ಮಾಡಿಸಿದ್ದು ಕಣೆ. ಈಗ ಅದ್ ಕಾಣಿಸ್ತಿಲ್ಲ, ಈಗ ನನ್ನ ಅಮ್ಮನೂ ಇಲ್ಲ, ಅವ್ರು ಆಸೆ ಪಟ್ಟು ಮಾಡಿಸಿದಂತ ತಾಳಿನ ಕಳ್ದಾಕ್ ಬಂದಿದ್ಯಾ. ನೀನ್ ಅಲ್ಲಿ ಹೋಗಿರ್ಲಿಲ್ಲ ಅಂತ ಅಂದಿದ್ರೆ ಈ ತರ ಕಳ್ಕೊಂಡ್ ಬರ್ತಿರ್ಲಿಲ್ಲ ಅಂತ ಅರುಣ್ ಕೋಪದಲ್ಲಿ ಬೈತಿರ್ತಾನೆ. ಇಲ್ಲ ರೀ, ಖಂಡಿತ ಅಕ್ಕ ಬಾವ ಆ ಕಳ್ಳಿನ ಕಂಡು ಹಿಡಿದೇ ಹಿಡಿತಾರೆ ಅಂತ ಕನಕ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ಹೌದೌದು ಕಂಡು ಹಿಡಿತಾರೆ. ಏನು, ಅವ್ರಿಬ್ರು ದೊಡ್ಡ ಪೊಲೀಸ್ಗಳ ಕಂಡು ಹಿಡಿಯೋದಕ್ಕೆ? ನಮ್ಮಮ್ಮ ಆಸೆಯಿಂದ ಮಾಡಿಸಿರೋ ತಾಳಿನ ಕಳ್ಕೊಂಡ್ ಬಂದಿದ್ಯಲ್ಲೇ, ನಾನ್ ಕಟ್ಟಿರೋ ತಾಳಿ ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ನಾನ್ ಸತ್ತೋಗಿದ್ದೀನೇನೆ ಅಂತ ಅರುಣ್ ಕೋಪದಿಂದ ಕನಕನ್ನ ಬೈತಾನೆ ಇರ್ತಾನೆ. ಹಾಗೆ ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ನೀನ್ ತಾಳಿ ಚೈನ್ ಇದ್ರೆ ಮಾತ್ರ ಇಲ್ಲಿ ಇರೋದ್ ಸಾಧ್ಯ, ಇಲ್ಲಾಂದ್ರೆ ಬರ್ಲೇಬೇಡ ಅಂತ ಅರುಣ್ ಬಾಯಿಗೆ ಬಂದಂಗೆ ಕನಕನ್ಗೆ ಬೈದು ಕಳಿಸ್ಬಿಡ್ತಾನೆ. ಅವಳು ಅಳ್ತಾ ಅಳ್ತಾ ಹೋಗಲ್ಲ ಅಂತ ಹೇಳ್ಬೇಕಾದ್ರೆ ಅರುಣ್ ಅವಳಿಗೆ ಕಪಾಳಕ್ಕೆ ಹೊಡಿತಾನೆ. ನಾನು ಮರ್ಯಾದೆ ಇಲ್ದಿರೋ ಜಾಗಕ್ಕೆ ಹೋಗಿದ್ದು ಅಲ್ದೆ ನನ್ನಮ್ಮ ಕೊಟ್ಟಿದ್ ತಾಳಿನೂ ಕಳ್ದಾಕೊಂಡ್ ಬಂದಿದ್ಯಾ, ನನ್ ಮುಂದೆ ನಿಂತ್ಕೊಂಡ್ರೆ ಸರಿ ಇರೋದಿಲ್ಲ ಅಂತ ಹೇಳ್ತಾ ಅರುಣ್ ಕನಕನ್ನ ಮನೆಯಿಂದ ಆಚೆಗ್ ತಳ್ತಾನೆ. ಅವಳು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸೂರ್ಯ ಆ ಫ್ರಾಡ್ ಪರ್ಸಿಂದ ಸಿಕ್ಕಿರೋ ಅಂತ ಅಡ್ರೆಸ್ ನ ಹುಡ್ಕೊಂಡು ಆ ಏರಿಯಾಗೆ ಹೋಗ್ತಾನೆ. ಅಲ್ಲಿ ಸಡನ್ ಆಗಿ ಸೂರ್ಯನ್ಗೆ ಅವ್ನ್ ಫ್ರೆಂಡ್ ಸಿಗ್ತಾನೆ. ಸೂರ್ಯ ಮೀನನ್ಗೆ ಅವ್ನ್ ಫ್ರೆಂಡಿನ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಸೂರ್ಯ ನಡೆದಿದ್ದನ್ನೆಲ್ಲ ಹೇಳಿ ಆ ಅಡ್ರೆಸ್ಗೆ ನಾವ್ ಹುಡ್ಕೊಂಡ್ ಬಂದಿರೋದು ಅಂತ ಹೇಳ್ಬೇಕಾದ್ರೆ ಅವ್ನ್ ಫ್ರೆಂಡು ಆ ಅಡ್ರೆಸ್ ನ ತಗೊಂಡು ನೋಡ್ತಾನೆ. ಏ ಸೂರ್ಯ, ಏನು ಈ ಅಡ್ರೆಸ್ಗೆ ನೀನ್ ಯಾಕೋ ಹುಡ್ಕೊಂಡ್ ಬಂದಿದ್ಯಾ ಅಂತ ಸೂರ್ಯನ್ ಫ್ರೆಂಡ್ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಯಾಕೋ ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ಕಣೋ, ಇದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ ಕಣೋ, ಅಂತ ಜಾಗ ಇದು ಅಂತ ಅವ್ನ್ ಫ್ರೆಂಡ್ ಹೇಳ್ತಾನೆ. ಏ ಏನ ಮಗ, ಏನ್ ಹೇಳ್ತಿದ್ಯೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏ ಸೂರ್ಯ, ಈ ಮನೆ ಒಂದ್ ರೀತಿ ಡಿಫ್ರೆಂಟ್ ಆಗಿದೆ ಕಣೋ, ಅಲ್ಲಿ ನಡೀತಾ ಇರೋ ವ್ಯವಹಾರನೇ ಅಂತದ್ದು.
ಇಡೀ ಊರಲ್ಲಿ ಎಲ್ಲೇ ಕಳ್ತನ ಆದ್ರೂನು ಅಲ್ಲಿಂದ ಒಡವೆಗಳನ್ನ ತಗೊಂಡ್ ಬಂದು ಇಲ್ಲೇ ಕಣೋ ಕರಗಿಸಿ ಚಿನ್ನ ಮಾಡ್ಕೊಳ್ಳೋದು ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಿದ್ದಂಗೆ ಸೂರ್ಯ ಮೀನನಿಗೆ ಅವಳು ಯಾಕೆ ಇಲ್ಲಿಗ್ ಬರ್ಬೇಕು ಅಂತ ಅನ್ಕೊಂಡ್ಲು ಅನ್ನೋದು ಗೊತ್ತಾಗೋಗುತ್ತೆ. ಆ ಮೀನಮ್ಮ, ನಾವೆಲ್ ಬರ್ಬೇಕಾಗಿತ್ತೋ ಅದೇ ಜಾಗಕ್ಕೆ ಬಂದಿದೀವಿ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಣ್ಣ, ಇಲ್ಲಿ ಈ ತರ ನಡೀತಿದೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ಗೊತ್ತು ಸಿಸ್ಟರ್, 6 ತಿಂಗಳಿಗೊಂದ್ಸಲಿ ಪೊಲೀಸ್ ಅವರೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಒಳಗೋಗಿ ಮತ್ತೆ ಆಚೆಗ್ ಬರ್ತಿದ್ದಂಗೆ ಇದೇ ಕೆಲ್ಸನೇ ಮತ್ತೆ ಶುರು ಮಾಡ್ಕೋತಾರೆ. ತುಂಬಾ ಡೇಂಜರಸ್ ಜನಗಳಿದಾರೆ ಅಲ್ಲಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾರೆ. ಲೋ ಮಗ, ಇಂಥ ಜಾಗದಲ್ಲಿ ನೀನ್ ಯಾಕೋ ಮನೆ ಮಾಡಿದ್ಯಾ ಹಾಗಾದ್ರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನೋ ಮಾಡ್ಲಿ ಮಗ, ಬೇರೆ ಎಲ್ಲ ಜಾಗನೇ ಇಲ್ಲ ಕಣ. ನಮ್ ಪಾಡಿಗೆ ನಾವು ನಮ್ ಕೆಲ್ಸ ನೋಡ್ಕೊಂಡು ಸೈಲೆಂಟ್ ಆಗಿದೀವಪ್ಪ. ಯಾಕಂದ್ರೆ ಅವ್ರಿರೋ ಜಾಗದಲ್ಲಿ ಕೈ ಚಳಕ ಎಲ್ಲ ತೋರ್ಸೋದಿಲ್ಲ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಏನ್ರಿ ಇವ್ರು ಈ ರೀತಿ ಹೇಳ್ತಿದಾರೆ, ಅಲ್ಲಿರೋ ಜನಗಳು ತುಂಬಾ ಡೇಂಜರ್ ಅಂತೆ, ಏನ್ ಮಾಡೋದು ಅಂತ ಮೀನಾ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಏ, ಅದಕ್ಕೆ ಭಯ ಪಡೋದು ಮೀನಮ್ಮ, ಅವ್ರು ಡೇಂಜರ್ ಅಂದ್ರೆ ನಾವು ಅವ್ರಿಗಿಂತ ಡೇಂಜರು. ಹೇಗಿದ್ರು ಇಲ್ಲೇ ಇದೆ ಅಂತ ಗೊತ್ತಾಯ್ತಲ್ಲ, ಕನಕ ನೋಡ್ವೇನ ಕಣ್ಣು ಹಿಡ್ದೆ ಹಿಡಿಯೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಸೂರ್ಯ, ಯಾವ್ದಕ್ಕೂ ಈ ಜನಗಳಿಂದ ಹುಷಾರಾಗಿರೋ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾನೆ. ಇಲ್ಲ ಮಗ, ಅದೆಲ್ಲ ನಾನ್ ನೋಡ್ಕೊತೀನಿ, ನಾವಿಬ್ರು ಆ ಮನೆ ಒಳಗಡೆ ಹೆಂಗಾದ್ರೂ ಹೋಗ್ಲೇಬೇಕು ಕಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋ ಸೂರ್ಯ, ಅದು ತುಂಬಾ ರಿಸ್ಕ್ ಕಣ, ಹೊಸ ಜನಗಳು ಯಾರು ಬಂದ್ರು ಅವ್ರು ಅರ್ತಾರ ಒಳಗಡೆ ಎಲ್ಲ ಬಿಡೋದಿಲ್ಲ ಕಣ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾನೆ. ಹಾಗೆ ನೀನ್ ಏನಾದ್ರೂ ಒಡವೆ ಹುಡ್ಕೊಂಡ್ ಬಂದಿದ್ಯಾ ಅಂತ ಗೊತ್ತಾಯ್ತು ಅಂದ್ರೆ ನಿನ್ ಕತೆ ಮುಗೀತು ಅನ್ಕೋ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ಬೇಕಾದ್ರೆ, ಓ, ದೇವಸ್ಥಾನದೊಳಗಡೆ ಹೋಗ್ಬೇಕು ಅಂದ್ರೆ ದೇವ್ರ ಮೇಲಿರೋ ಭಕ್ತಿಯಿಂದ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಅವನು ರೋಗಿ ಆಗಿರ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾಕ್ರಿ ಇವಾಗ ಇದನ್ನೆಲ್ಲ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಏ ಇರು ಮೀನಮ್ಮ, ಈಗ ನಾವು ಆ ಮನೆ ಒಳಗಡೆ ಎಂಟ್ರಿ ಕೊಡ್ಬೇಕು ಅಂದ್ರೆ ನಾವು ಕಳ್ಳಿ ಆಗಿರ್ಬೇಕು ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಸೂರ್ಯ, ಕರೆಕ್ಟ್ ಆಗಿ ಹೇಳ್ದೆ ಕಣೋ, ಆದ್ರೆ ನಿಮ್ಮಿಬ್ರು ನೋಡಿದ್ರೆ ಯಾರು ಆ ರೀತಿ ಹೇಳ್ತಾರೆ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಹೌದಲ್ವಾ, ನಾವಿಬ್ರು ಹೀರೋ ಹೀರೋಯಿನ್ ತರ ಇದೀವಿ ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸಾಕ್ ಸಾಕು, ಈಗ ಏನಿದೆ ವಿಷಯ ಅದ್ರ ಬಗ್ಗೆ ಮಾತ್ರ ಮಾತಾಡಿ ಅಂತ ಮೀನಾ ಹೇಳ್ತಾಳೆ. ಅದೇ ಮೀನಾ, ನಾವಿಬ್ರು ಹೀರೋ ಹೀರೋಯಿನ್ ತರ ಹೋದ್ರೆ ಯಾರು ನಂಬೋದಿಲ್ಲ, ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಯಾವ ಗೆಟಪ್ ಆಗ್ತಿರೋ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ದಾಗ, ಹೌದು, ಇವಾಗ ಎಲ್ಲಾದ್ರೂ ಆಚೆ ನಿಂಗೆ ಕೆಲ್ಸ ಇದ್ಯಾ ಮಗ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಕಣೋ, ಸುಮ್ನೆ ಹಂಗೆ ಆಚೆಗ್ ಬಂದೆ ಅಷ್ಟೇನೆ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಆ ಸರಿ ಸರಿ, ಅಲ್ಲ ಮಗ, ನಿನ್ ಮನೇಲಿ ಒಂದ್ ಸ್ವಲ್ಪ ಹೊತ್ತು ಇರ್ಬೋದೇನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಸೂರ್ಯ ಹಿಂಗ್ ಕೇಳ್ತಾ ಇದ್ಯಾ, ನೀನ್ ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ, ನಾನ್ ಇಷ್ಟು ಮಾಡೋದಿಲ್ವಾ ಹೇಳು, ನಿನ್ ಎಷ್ಟು ದಿವಸ ಬೇಕಾದ್ರೂ ಇರು ನೀನ್ ಇಲ್ಲಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾ ಸೂರ್ಯನ ಕರ್ಕೊಂಡ್ ಹೋಗ್ಬೇಕಾದ್ರೆ, ಯಾಕ್ರಿ ಏನ್ ಮಾಡ್ತೀರಿ ಅಂತ ಮೀನಾ ಕೇಳ್ತಾಳೆ. ಹೇಳ್ತೀನ್ ಬಾರಮ್ಮ ಅಂತ ಹೇಳ್ತಾ ಸೂರ್ಯ, ಲೋ ಮಗ, ಈ ತರ ಗೆಟಪ್ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಸ್ಪೆಷಲ್ ಐಟಮ್ ಎಲ್ಲ ಬೇಕು ಕಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನು ಮಗ, ಐಟಮ್ ಎಲ್ಲ ಕೇಳ್ತಾ ಇದೀಯಾ ಅಂತ ಸೂರ್ಯಂಗೆ ಫ್ರೆಂಡ್ ಕೇಳ್ತಾನೆ. ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಮೀನಮ್ಮ, ನಾನು ಆ ತರ ಎಲ್ಲ ಹೇಳಿದ್ದು, ನೀನು ತಪ್ಪಾಗಿರೋ ತಿಳ್ಕೊಬೇಡ, ಅಂದ್ರೆ ಈ ತರ ಗೆಟಪ್ ಹಾಕೋದಕ್ಕೆ ನಮ್ಗೆ ಸ್ವಲ್ಪ ಐಟಮ್ಗಳು ವಸ್ತುಗಳು ಬೇಕು ಅಂತ ಹೇಳಿದ್ದಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಏನ್ ಬೇಕು ಹೇಳೋ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ಬೇಕಾದ್ರೆ, ಸೂರ್ಯ ಮೇಕಪ್ ಐಟಮ್ ಮತ್ತೆ ಬಟ್ಟೆ ಡ್ರೆಸ್ ಯಾವ್ಯಾವ ತರ ಬೇಕು ಅಂತ ಅವ್ನ್ ಫ್ರೆಂಡ್ ಹೇಳ್ದಾಗ, ನಾನ್ ತಗೊಂಡ್ ಬರ್ತೀನಿ ಬಿಡೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೋಗ್ತಾನೆ. ಇವ್ರು ಏನ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ದೆ ಮೀನಾ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕುಸುಮ ಅವರು ಮನೇಲಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಮಂಜ ಕುಡಿಯೋದಕ್ಕೆ ನೀರ್ ತಂದ್ ಕೊಡ್ತಾನೆ. ಯಾಕಮ್ಮ, ಏನಾಯ್ತು ಅಂತ ಮಂಜ ವಿಚಾರಿಸ್ಬೇಕಾದ್ರೆ, ಯಾಕೋ ಗೊತ್ತಿಲ್ಲ ಕಣೋ, ಮನ್ಸ್ಗೆ ನೆಮ್ಮದಿನೇ ಇಲ್ಲ, ಕನಕನ್ ತಾಳಿ ಚೈನು ಅಳಿಯಂದ್ರು ಅಮ್ಮನ್ ತಾಳಿ ತಗೊಂಡು ಅದ್ರಲ್ಲಿ ಮಾಡಿದಿದ್ದು, ಖಂಡಿತ ಅಳಿಯಂದ್ರು ತಾಳಿ ಕಳ್ದೋಗಿರೋದಕ್ಕೆ ಕೋಪ ಮಾಡ್ಕೊಂಡಿರ್ತಾರ ಕಣೋ. ಅದು ಅಲ್ದೆ ದೊಡ್ಡ ಅಳಿಯಂದ್ರು ವ್ಯಾನ್ ಪೂಜೆಗ್ ಬಂದು ಕನಕನ್ ತಾಳಿ ಕಳ್ಕೊಂಡ್ ಬಂದ್ಲಲ್ಲ ಅಂತ ಇನ್ನೂ ಕೋಪ ಮಾಡ್ಕೊಂಡಿರ್ತಾರ ಕಣೋ. ಏನ್ ಮಾಡ್ತಾರೋ ಏನೋ ಅಂತ ಭಯ ನನ್ಗೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅಮ್ಮ, ನನಗ್ ಗ್ಯಾರಂಟಿ ಇದೆ, ಭಾವ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಂಜ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಕನಕ ಅಳ್ತಾ ಮನೆಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಕುಸುಮ ಅವರು ಗಾಬರಿಯಿಂದ ಕನಕನ ಹತ್ರ ಹೋಗಿ, ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಅಂತ ವಿಚಾರಿಸ್ಬೇಕಾದ್ರೆ, ಮನೇಲಿ ನಡೆದಿದ್ ವಿಷಯನೆಲ್ಲ ಕನಕ ಕುಸುಮ ಅವ್ರ ಹತ್ರ ಹೇಳಿ ತಬ್ಕೊಂಡು ಅಳ್ತಿರ್ತಾಳೆ. ಅದನ್ನ ಕೇಳಿ ಮಂಜುಂಗು ಶಾಕ್ ಆಗತ್ತೆ. ನಾನ್ ಅನ್ಕೊಂಡಂಗೆ ಆಗೋಯ್ತಲ್ಲ ಅಂತ ಕುಸುಮ ಅವರು ತುಂಬಾನೇ ನೊಂದ್ಕೊತಿರ್ತಾರೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಗೆಟಪ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ. ಸೂರ್ಯ ಮೀನನ್ನ ನೋಡ್ತಿದ್ದಂಗೆ ಸೂಪರ್ ಆಗಿದ್ಯಾ ಮೀನಮ್ಮ ಅಂತ ಹೊಗಳಿದ್ರೆ, ಮೀನಾ ಮಾತ್ರ ಸೂರ್ಯನ ತುಂಬಾ ದಿವಸದಿಂದ ಪೊಲೀಸ್ ಅವ್ರು ಹುಡುಕ್ತಿರೋ ದೊಡ್ಡ ಕೇಡಿ ತರ ಕಾಣಿಸ್ತಿದೀರಾ ಅಂತ ಹೇಳ್ತಿರ್ತಾಳೆ. ಹಾಗೆ ಇಬ್ರು ಕಾಮಿಡಿ ಮಾಡ್ತಾ ಇಬ್ರು ರೆಡಿಯಾಗಿ ಆಚೆಗ್ ಬಂದು ಸೂರ್ಯನ್ ಫ್ರೆಂಡ್ ಹತ್ರ ನಿಂತ್ಕೊಂಡಾಗ, ಸೂರ್ಯ, ನಿನ್ ಗೆಟಪ್ ಏನೋ ಸೂಪರ್ ಆಗಿದೆ ಕಣ, ಆದ್ರೆ ತಗ್ಲಾಕೊಳದೆ ಇದ್ರೆ ಅಷ್ಟ್ ಸಾಕು ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಲವ್ ಮಗ, ನಾವೆಲ್ಲ ಆಕ್ಟಿಂಗ್ ಅಲ್ಲಿ ಪಂಟರ್ಗಳು, ನಿನಗೆ ಗೊತ್ತು ತಾನೆ, ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡು, ಮೊದ್ಲು ನಾವ್ ಎಲ್ಲಿ ಹೋಗ್ಬೇಕು ಆ ಮನೆ ತೋರ್ಸು ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಮೀನಿಂಗೆ ಮಂಜ ಕಾಲ್ ಮಾಡ್ತಾನೆ.
ಹಾಗೆ ಕನಕ ಮನೆಗ್ ಬಂದಿರೋ ವಿಷಯ, ಅರುಣ್ ಕನಕನ್ಗೆ ಹೊಡೆದಿರೋದು, ಮನೆಯಿಂದ ಆಚೆ ಕಳ್ಸಿರೋ ವಿಷಯನೆಲ್ಲ ಹೇಳ್ತಾನೆ. ಅದನ್ನ ಕೇಳಿ ಮೀನಿಂಗೆ ತುಂಬಾ ಬೇಜಾರಾಗುತ್ತೆ. ಈ ವಿಷಯನ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ. ಅದನ್ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ತಾಳಿ ಚೈನ್ ಕಳೆದೋಗಿದೆ ಅಂತಂದ್ರೆ ಒಬ್ಬ ಪೊಲೀಸ್ ಆಗಿರೋನು ಅದ್ರ ಬಗ್ಗೆ ವಿಚಾರಿಸ್ಬೇಕೆ ಹೊರತು ಹೆಂಡತಿನ ಈ ರೀತಿ ಹೊಡೆದು ಮನೆಯಿಂದ ಆಚೆ ಕಳಿಸ್ತಾ ಅಂತ. ಇಷ್ಟು ದಿವಸ ಅವನು ನನಗ್ ಮಾತ್ರ ತೊಂದರೆ ಕೊಡ್ತಿದ್ದ, ಈಗ ಕನಕನ್ಗೂ ತೊಂದರೆ ಕೊಡಕ್ ಶುರು ಮಾಡಿದಾನ. ಅವಳನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ನೀನೇ ತಾನೇ ಹೇಳಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ, ಈ ವಿಷಯದಲ್ಲಿ ಅವರು ತುಂಬಾ ಕೋಪ ಮಾಡ್ಕೊಂಡಿದಾರಂತೆ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಮ್ಮ, ಅವನ್ಗೆ ತಾಳಿ ಕಳೆದೋಗಿದೆ ಅನ್ನೋದು ಸಮಸ್ಯೆ ಇಲ್ಲ. ನನ್ನ ವ್ಯಾನ್ ಪೂಜೆಗ್ ಬಂದು ಅವಳು ತಾಳಿ ಕಳೆದೈತಲ್ಲ, ಅದು ಅದು ಹಂಗೆ ದೊಡ್ಡದಾಗ್ ಕಾಣಿಸ್ತಾ ಇದೆ. ನನ್ ಜೊತೆ ಜಗಳ ಮಾಡ್ಕೊಂಡ್ರು ಕನಕನ್ನ ಚೆನ್ನಾಗ್ ನೋಡ್ಕೋತಿದಾನೇನಾ ಒಂದೇ ಒಂದು ಸಮಾಧಾನದಲ್ಲಿ ನಾನ್ ಸುಮ್ನೆ ಇದ್ದೆ ಇಷ್ಟ ದಿವ್ಸ. ಈಗ ಅವಳನ್ನೇ ಹೊಡೆದು ಮನೆಯಿಂದ ಆಚೆಗೆ ಹಾಕೊಂಡ್ ಬಂದ್ಬಿಟ್ ನಾನು ಕೇಳೋದಿಕ್ಕೆ ಯಾರು ಇಲ್ಲ ಅನ್ಕೊಂಬಿಟ್ಟಿದಾನ. ಇರು, ಅವ್ನ್ಗ್ ಇವಾಗ್ಲೇ ಫೋನ್ ಮಾಡಿ ಮಾಡ್ತೀನಿ ಅಂತ ಸೂರ್ಯ ತನ್ನ ಫೋನ್ ನ ತಗೊಳಕ್ ಹೋದಾಗ, ಇರ್ರಿ, ಈಗಿರೋ ಸಮಸ್ಯೆ ಸಾಕಾಗೋದಿಲ್ವಾ? ಆ ತಾಳಿ ಚೈನ್ನ ಕಂಡು ಹಿಡ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ರೀ, ಬನ್ನಿ ಅಂತ ಮೀನಾ ಸೂರ್ಯನ ಸಮಾಧಾನ ಮಾಡ್ತಾಳೆ. ಸರಿ ಆಯ್ತು ನೋಡಿ ಅಂತ ಹೇಳ್ತಾ ಸೂರ್ಯ, ಮೀನಾ ಮತ್ತೆ ಸೂರ್ಯನ್ ಫ್ರೆಂಡ್ 3 ಜನ ಅಲ್ಲಿಂದ ಹೋಗ್ತಾರೆ. ಸೂರ್ಯನ್ ಫ್ರೆಂಡ್ ದೂರದಿಂದಾನೇ ನಿಂತ್ಕೊಂಡು, ನೋಡು ಮಗ, ಇಲ್ಲೇ ನಾನ್ ಲಾಸ್ಟ್ ಬರಕ್ಕಾಗೋದು, ಇಲ್ಲಿಂದ ಆಚೆಗ್ ಬಂದ್ರೆ ಆಮೇಲೆ ನಾನೇ ತಗ್ಲಾಕೋತೀನಿ ನೋಡು, ಅದೇ ಮನೆ ಅಂತ ಹೇಳಿ ಸೂರ್ಯನ್ಗೆ ಹುಷಾರಾಗಿರು ಅಂತ ಹೇಳಿ ಅವ್ನ್ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಅಲ್ಲಿರೋ ಜನಗಳನ್ನ ನೋಡಿ ಭಯ ಪಡ್ತಿರ್ತಾರೆ. ಆದ್ರೂ ಸ್ವಲ್ಪ ಧೈರ್ಯ ತಗೊಂಡು ನಾರ್ಮಲ್ ಆಗಿ ಒಳ್ಳೆ ಕಳ್ಳರುಗಳ ತರನೇ ಧೈರ್ಯದಿಂದ ಹೋಗ್ತಿರ್ತಾರೆ. ಆಗ ಅಲ್ಲಿ ಆಚೆ ಇರೋ ವ್ಯಕ್ತಿಗಳು ಅವ್ರನ್ನ ಅಲ್ಲೇ ತಡಿತಾರೆ. ಏಯ್, ಏನೋ ಗೂಳಿ ನುಗ್ದಂಗ್ ನುಗ್ತಾ ಇದೀರಾ? ಯಾರ್ ನೀವಿಬ್ರು? ಎಂತಕ್ ಬಂದ್ರಿ ಇಲ್ಲಿಗೆ ಅಂತ ಆ ವ್ಯಕ್ತಿಗಳು ಕೇಳ್ಬೇಕಾದ್ರೆ, ಮೊದ್ಲು ನೀನ್ ಯಾರು? ನಿನ್ ಹತ್ರ ಎಲ್ಲ ಮಾತಾಡಕ್ ಆಗೋದಿಲ್ಲ. ನಿಮ್ ಬಾಸ್ ಯಾರು ಅಂತ ಹೇಳಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಏನೋ ಬಾಸ್ ಹತ್ರ ಮಾತಾಡ್ಬೇಕಾ? ಯಾಕೆ, ಏನಿದೆ ವಿಷಯ ಅಂತ ಆ ಗೂಂಡಾಗಳು ಕೇಳ್ಬೇಕಾದ್ರೆ, ಅದು ನಮ್ಮ ಹತ್ರ ಐಟಮ್ ಇದೆ, ಅದನ್ನ ಕರ್ಗಿಸ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ದಾಗ, ಏನೋ ಐಟಮ್ ಇದ್ಯಾ? ಅದೇನ್ ಇಟ್ಕೊಂಡಿದ್ಯಾ ತೋರ್ಸು ಅಂತ ಆ ವ್ಯಕ್ತಿಗಳು ಕೇಳ್ತಾರೆ. ಅಯ್ಯೋ ದೇವ್ರೆ, ಏನಮ್ಮಿ ಇದು, ನಾವ್ ಇವ್ರ ಹತ್ರ ಎಲ್ಲ ಉತ್ತರ ಕೊಡಂಗಾಗೋಯ್ತಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣಯ್ಯ, ನನ್ ಫ್ರೆಂಡ್ ಹೇಳ್ಬೇಕಾದ್ರೆ ಇಂಥ ಜನಗಳು ಅವ್ರೆ ಅಂತ ಹೇಳ್ತಿದ್ಲು. ನೋಡ್ರಯ್ಯ, ನಿಮ್ ಹತ್ರ ಎಲ್ಲ ತೋರ್ಸ್ಬೇಕು ಅನ್ನೋ ಅವಶ್ಯಕತೆ ನಮ್ಗಿಲ್ಲ, ಒಳಗಡೆ ಹೋಗಿ ನಾವೇ ತೋರ್ಸ್ಕೊತೀವಿ, ಬೇಗ ಕರ್ಗಿಸ್ಬೇಕು ಬಿಡಯ್ಯ ಜಾಗನ ಅಂತ ಹೇಳ್ತಾ ಮೀನಾ ಅವ್ರಿಬ್ರು ಅಲ್ಲಿಂದ ತಳ್ಳಿ ಸೂರ್ಯ ಮೀನಾ ಇಬ್ರು ಒಳಗಡೆ ಹೋಗ್ತಾರೆ. ಆಗ ಅಲ್ಲಿ ಒಬ್ಳು ಮೇನ್ ಲೇಡಿ ಇರ್ತಾಳೆ. ಅವಳು ಆಲ್ರೆಡಿ ತನ್ ಕೆಲ್ಸಗಾರನ ಇಟ್ಕೊಂಡು ಚಿನ್ನನೆಲ್ಲ ಕರಗಿಸ್ತಾ ಇರ್ತಾಳೆ. ಇದನ್ನ ಸೂರ್ಯ ಮೀನಾ ಇಬ್ರು ನೋಡ್ತಾರೆ. ಯಾರ ನೀವು ಅಂತ ಹೆಂಗ್ಸ ಕೇಳ್ಬೇಕಾದ್ರೆ, ಏನಕ್ಕ ನೀವು ಇಲ್ಲೇನು ಒಡವೆ ತಗೊಳಕ್ ಬರಕಾಗತ್ತಾ? ಕರ್ಗಿಸ್ಕೊಳಕ್ಕೆ ಕಣಕ ಅಂತ ಸೂರ್ಯ ಹೇಳಿದ್ರೆ, ಹೌದು ಕಣಕ, ಬೇಗ ಕರ್ಗಿಸ್ಕೊಡಿ, ಅದನ್ನ ದುಡ್ಡು ಮಾಡ್ಕೋಬೇಕು ನೋಡಿ, ತುಂಬಾ ಕಷ್ಟಪಟ್ಟು ಇದನ್ನೆಲ್ಲ ಕದ್ಕೊಂಡ್ ಬಂದಿದೀವಿ ಗೊತ್ತಾ ಅಂತ ಮೀನಾ ಹೇಳ್ತಿರ್ತಾಳೆ. ಆದ್ರೆ ಆ ಹೆಂಗ್ಸ್ಗೆ ಇವ್ರಿಬ್ರು ಮೇಲೆ ಡೌಟ್ ಬರ್ತಿರುತ್ತೆ. ನಿಮ್ಮಿಬ್ರನ್ನ ನಾನ್ ಯಾವತ್ತು ನೋಡೇ ಇಲ್ವಲ್ಲ, ಹೊಸಬ್ರಾ ಅಂತ ಕೇಳ್ಬೇಕಾದ್ರೆ, ಅಕ್ಕ, ನೀವು ನನ್ನನ್ನ ನೋಡಕ್ ಸಾಧ್ಯ ಇಲ್ಲ, ಆದ್ರೆ ನನ್ ಹೆಸರು ಕೇಳಿರ್ತೀರಾ ಅಂತ ಸೂರ್ಯ ಹೇಳ್ತಾನೆ. ಏನೋ ನಿನ್ ಹೆಸರು ಕೇಳಿರ್ತೀವ, ಏನ್ ನಿನ್ ಹೆಸರು ಅಂತ ಆ ಹೆಂಗ್ಸಿನ್ ಚೇಲಾಗಳು ಕೇಳ್ಬೇಕಾದ್ರೆ, ಸೂರ್ಯ ತನ್ ಸೊಂಟದಿಂದ ಒಂದು ಕತ್ತಿನ ತೆಗಿತಾನೆ. ಅದನ್ನ ನೋಡ್ತಿದ್ದಂಗೆ ಅವರು ಭಯ ಪಡ್ಬೇಕಾದ್ರೆ, ಅಯ್ಯೋ ಅಯ್ಯೋ ಭಯ ಪಡ್ಬೇಡಿ, ಹೇಳ್ತೀನಿರಿ, ಚೂರಿ ಚಿಕ್ಕಣ್ಣ ಅಂತ ಸೂರ್ಯ ಹೇಳಿದಾಗ, ಮತ್ತೆ ನೀನ್ ಹೆಂಡ್ತಿ ಅಂತ ಅವಳ ಚೇಲಗಳು ಕೇಳಿದಾಗ, ಅವಳು ನನ್ ಹೆಂಡ್ತಿ ಬ್ಲೇಡ್ ಪುಷ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ನಾವಿಬ್ರು ಸೇರ್ಕೊಂಡು ಟ್ರೈನ್ ಅಲ್ಲಿ, ಬಸ್ ಅಲ್ಲಿ ಅಂತ ಬ್ಲೇಡ್ ಅಲ್ಲೇ ಎಲ್ಲ ಕಟ್ ಮಾಡ್ಬಿಡ್ತೀವಿ, ನಮ್ ಊರಲ್ಲಿ ಸ್ವಲ್ಪ ಕಷ್ಟ ಇತ್ತು, ಅದಕ್ಕೆ ಇಬ್ರು ಇಲ್ಲಿಗೆ ಬಂದ್ಬಿಟ್ವಿ ಅಂತ ಸೂರ್ಯ ಹೇಳ್ತಾನೆ. ಹೌದು, ಇವಾಗ ನೀವ್ ಯಾಕೆ ಇಲ್ಲಿ ಬಂದಿರೋದು ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ಮುಂಚೆ ಎಲ್ಲ ಬರೀ ಪರ್ಸು ಬ್ಯಾಗು ಅಂತ ಪಿಕ್ ಪ್ಯಾಕೆಟ್ ಮಾಡ್ತಿದ್ವಿ, ಈಗ ಇರೋರೆಲ್ರು ಎಲ್ ದುಡ್ಡು ಇಟ್ಕೊಂಡಿದ್ದಾರೆ, ಕಾರು, ಅದ್ ಬಿಟ್ರೆ ಇವಾಗ UPI ಅಂತ ಆನ್ಲೈನ್ ಪೇಮೆಂಟ್ ಬೇರೆ, ಒಬ್ಬನು ಜೇಬಲ್ ಕಾಸೆ ಇಟ್ಕೊಂಡಿರಲ್ಲ. ಆದ್ರೆ ದುಡ್ಡಿಲ್ದೆ ಹೋದ್ರೆ ಏನಂತೆ, ಕತ್ತಲ್ಲಿ ಕೈಯಲ್ಲೆಲ್ಲ ಚಿನ್ನ ಒಡವೆ ಎಲ್ಲ ಹಾಕೊಂಡಿರ್ತಾರಲ್ವಾ, ಅದಕ್ಕೆ ಅದನ್ನೇ ಕಳ್ತನ ಮಾಡೋಣ ಅಂತ ಅನ್ಬಿಟ್ಟು ಅದನ್ನ ಕದ್ಕೊಂಡ್ ಬಂದಿದೀವಿ, ಬೇಗ ಬೇಗ ನಮ್ಗೆ ಇದನ್ನ ಕರಗಿಸ್ಕೊಡಿ ಅಂತ ಸೂರ್ಯ ಹೇಳ್ತಾನೆ. ಈ ಜಾಗದ ಬಗ್ಗೆ ನಿಮ್ಗೆ ಯಾರು ಹೇಳಿದ್ದು ಅಂತ ಆ ಹೆಂಗ್ಸು ವಿಚಾರಿಸ್ಬೇಕಾದ್ರೆ, ನೀವ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ, ಆದ್ರೆ ಇಲ್ಲಿ ನಡೆಯೋ ವಿಷಯದ ಬಗ್ಗೆ ಗೊತ್ತಿರೋರ್ ತಾನೇ ಈ ವಿಷಯದ ಬಗ್ಗೆ ನಮ್ಗೆ ಹೇಳಕ್ ಆಗೋದು ಅಂತ ಸೂರ್ಯ ಹೇಳ್ತಾನೆ. ನೋಡು, ಹೊಸದಾಗಿ ಇಲ್ಲಿ ಯಾರು ಬರೋದಕ್ಕಾಗೋದಿಲ್ಲ, ಅಕಸ್ಮಾತ್ ಯಾರಾದ್ರೂ ಹೊಸದಾಗಿ ಬಂದ್ರು ನಾವು ಸೇರ್ಸ್ಕೊಳೋದಿಲ್ಲ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ, ಅದ್ ಗೊತ್ತಿರೋದಿಕ್ಕೇನೆ ನಾವ್ ಇಲ್ಲಿ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಇಲ್ಲಿ ಬರೋ ಒಬ್ರು ಹೆಂಗಸು ನಮ್ಗೆ ಈ ಅಡ್ರೆಸ್ ನ ಕೊಟ್ಟಿದ್ದು ಅಂತ ಹೇಳಿದಾಗ, ಯಾರದು ಅಂತ ಆ ಹೆಂಗ್ಸು ಕೇಳ್ತಾಳೆ. ಅದೇ ಕಣಕ, ಆ ಸ್ವಾಮೀಜಿ ವೇಷ ಎಲ್ಲ ಹಾಕೊಂತಾಳಲ್ಲ ಆ ಹೆಂಗ್ಸು ಅಂತ ಮೀನಾ ಹೇಳ್ತಾಳೆ. ಓ, ಅವಳಾ? ಅಕ್ಕ, ಯಾರ್ ಬಗ್ಗೆ ಹೇಳ್ತಾರದ್ ಗೊತ್ತಾಯ್ತಾ? ಅದೇ ಕೈರೇಖೆ ಕಣಿ ಹೇಳ್ತೀನಿ ಅಂತ ಅನ್ಬಿಟ್ಟು ಸ್ವಾಮೀಜಿ ವೇಷ ಎಲ್ಲ ಹಾಕೋತಾಳಲ್ಲ, ಅವಳ ಬಗ್ಗೆ ಹೇಳ್ತಿದಾರೆ ಅಂತ
ಆ ಹೆಂಗಸಿನ ಚೇಲಗಳು ಹೇಳ್ತಾರೆ, ಓ ಅವಳು ಹೇಳದ್ಲಾ, ಅವಳು ನಿಮ್ಮಂಗೆ ಮುಂಚೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಳ್ತನ ಮಾಡ್ತಿದ್ಲು, ಆಮೇಲೆ ಈ ತರ ಸ್ವಾಮೀಜಿ ವೇಷ ಹಾಕೊಂಡ್ ತಿರುಗಾಡೋದಕ್ಕೆ ಶುರು ಮಾಡಿದ್ಲು. ಈ ಊರಲ್ಲೆಲ್ಲ ಯಾರೇ ಸ್ವಾಮೀಜಿ ವೇಷ ಹಾಕೊಂಡ್ರು ಎಲ್ರು ನಂಬಿಡ್ತಾರಲ್ಲ, ಅದ್ರಿಂದ ಅವಳಿಗೆ ಒಳ್ಳೆ ಇನ್ಕಮ್ ಬೇರೆ ಸಿಗ್ತಾ ಇದೆ. ಇವತ್ತು ಬರ್ತೀನಿ ಅಂತ ಹೇಳಿದ್ಲು, ಏನೋ ದೇವಸ್ಥಾನದಲ್ಲಿ ತಾಳಿ ಚೈನ್ ಕದ್ಲಂತೆ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಅದನ್ನ ಕರ್ಗಿಸ್ಬೇಕು ಅಂತ ಹೇಳ್ತಿದ್ಲು ಅಂತ ಹೆಂಗ್ಸು ಹೇಳ್ಬೇಕಾದ್ರೆ, ಹೌದಕ್ಕ ಹೌದು, ನಮ್ಮ ಹತ್ರನೇ ಇವತ್ತು ಇಲ್ಲಿಗ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ಇಲ್ಲಿಗ್ ಬಂದ್ವಿ, ಅವರೇ ಬರ್ಲಿ, ಅವ್ರು ಬಂದ್ ಹೇಳಿದ್ರೆ ನಿಮ್ಗೆ ನಮ್ಮಿಬ್ರು ಮೇಲೆ ನಂಬಿಕೆ ಬರುತ್ತೆ ಅಂತ ಸೂರ್ಯ ಮೀನಾ ಇಬ್ರು ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಇದ್ದಕ್ಕಿದ್ದಂಗೆ ಪೊಲೀಸ್ ಅವರು ರೈಡ್ ಮಾಡ್ತಾರೆ. ಅಯ್ಯೋ ಏನ್ ಮೀನಮ್ಮ ಇದು, ಏನೋ ಹೋಗಿ ಏನೋ ಹೋಗ್ತಿದ್ಯಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಏನಪ್ಪ ನೀನು ತಿಂಗ್ಳು ತಿಂಗ್ಳು ನಿಮ್ಗೆ ಮಾಮೂಲಿ ಕಳಿಸ್ತೀವಿ ತಾನೆ, ಮತ್ ಯಾಕೆ ಬಂದ್ ರೈಡ್ ಮಾಡ್ತಿದ್ಯಾ ಅಂತ ಆ ಹೆಂಗ್ಸು ಕೇಳ್ಬೇಕಾದ್ರೆ, ನೀವ್ ಕೊಡ್ತಿದ್ರಲ್ಲ ಮಾಮೂಲಿ, ಆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿದ್ದಾರೆ, ಇವಾಗ ಬೇರೆಯವ್ರು ಬಂದಿರೋದು, ಬನ್ನಿ ಅಂತ ಹೇಳಿ ಆ ಹೆಂಗ್ಸನೆ ಮತ್ತೆ ಅವಳ ಚೀಲಗಳನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡ್ ಹೋಗ್ತಿರ್ತಾರೆ. ಆಗ ಸೂರ್ಯ ಮೀನನ್ನು ಕರ್ಕೊಂಡ್ ಹೋಗ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ನಾವೇನು ಮಾಡಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿರ್ತಾರೆ. ಚಿನ್ನ ಕರಗ್ಸೋ ಜಾಗಕ್ ಬಂದ್ಬಿಟ್ಟು ಏನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀರಾ, ಬಾಯ್ ಮುಚ್ಕೊಂಡ್ ಬಂದ್ರು ಅಂತ ಹೇಳಿ ಇನ್ಸ್ಪೆಕ್ಟರ್ ಸೂರ್ಯ ಮೀನನ್ನು ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾರೆ. ಆಗ ಹೆಂಗ್ಸು ಸ್ಟೇಷನ್ ಅಲ್ಲಿ ಸಾಹೇಬ್ರು ಬರೋವರೆಗೂ ಇವ್ರಿಬ್ರತ್ರ ಬಂದು ಮಾತಾಡೋಣ ಅಂತ ಬರ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇನ್ಸ್ಪೆಕ್ಟರ್ನ ನಾನ್ ನೋಡ್ಕೋತೀನಿ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ, ಅಯ್ಯ ಸುಮ್ನೆ ರಮ್ಮ, ನಿಂತರ ಕಳ್ತನ ಮಾಡಿ ಜೀವನ ಮಾಡೋ ಅವಶ್ಯಕತೆ ನನ್ಗಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಆಹಾಹಾ, ಮಾಡೋದೆಲ್ಲ ಅನಾಚಾರ, ಬಾಯಲ್ಲಿ ಮಾತ್ರ ನೀವ್ ಒಳ್ಳೆಯವಳು ಅಂತ ಹೇಳೋದು ಸರಿನಾ ಅಂತ ಆ ಹೆಂಗ್ಸು ಕೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಅವರು ಈ ಹೆಂಗ್ಸನ್ನ ನೋಡಿ, ನಿನ್ಗೆ ಮಾನ ಮರ್ಯಾದಿನೇ ಇಲ್ವಾ, ಎಷ್ಟು ಉಗಿದ್ರು ಬುದ್ಧಿನೇ ಬರೋದಿಲ್ವಾ, ಮತ್ತೆ ಮತ್ತೆ ಅದೇ ಕೆಲ್ಸ ಮಾಡ್ತೀರಾ ಅಂತ ಹೇಳಿ ಬೈಬೇಕಾದ್ರೆ ಆ ಹೆಂಗ್ಸು ಉಲ್ಟಾ ಆ ಸರ್ಗೆನೆ ಆವಾಜ್ ಆಗ್ತಿರ್ತಾಳೆ. ಆಗ ಅಲ್ಲಿರೋ ಲೇಡಿ ಕಾನ್ಸ್ಟೇಬಲ್ ಆ ಹೆಂಗ್ಸಿಗೆ ಕಪಾಳಕ್ ಹೊಡಿತಾಳೆ. ಆಗ ಇನ್ಸ್ಪೆಕ್ಟರ್ ಇವ್ರೆಲ್ರ ಮೇಲೂ FIR ಹಾಕಿ ಅಂತ ಹೇಳ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಓಡೋಗಿ, ಸರ್ ನಾವಂತ ಕೆಲ್ಸ ಮಾಡೋರಲ್ಲ ಸರ್, ನಮ್ಮನ್ನ ನಂಬಿ ಅಂತ ಹೇಳ್ತಿರ್ತಾನೆ. ಓ ಇವ್ರಿಬ್ರು ಹೊಸಬ್ರ ತರ ಕಾಣಿಸ್ತಿದಾರೆ, ಏನು ನಿಮ್ ಚಿನ್ನ ಯಾರೋ ಕದ್ಕೊಂಡ್ ಹೋಗಿದ್ರು, ಅದನ್ನ ಹಿಡಿಯೋದಕ್ಕೆ ಇಲ್ಲಿಗ್ ಬಂದ್ವಿ ಅಂತ ಹೇಳೋದಕ್ ಬಂದಿದ್ದೀರಾ ಅಂತ ಸೂರ್ಯನ್ಗೆ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಸಾರ್ ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಸರ್, ನಾವು ನಮ್ ಚಿನ್ನನ ಕಳ್ದೋಗಿತ್ತು, ಅದನ್ನ ಹುಡ್ಕೊಂಡೆ ಇಲ್ಲಿಗ್ ಬಂದ್ವಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರ್ ಇಲ್ಲ ಸರ್, ಇವ್ರು ಹೇಳ್ತಿರೋದು ಸುಳ್ಳು, ನನ್ನ ಹತ್ರ ಬಂದು ಇವ್ರು ಚಿನ್ನ ಕರ್ಗಿಸ್ಬೇಕು ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ನಿಮ್ ಹತ್ರ ಸುಳ್ಳು ಹೇಳ್ತಿದ್ದಾರೆ ಸರ್ ಅಂತ ಹೆಂಗ್ಸು ಇವ್ರ ವಿರುದ್ಧವಾಗಿ ಹೇಳ್ತಿರ್ತಾಳೆ. ಸರ್ ನಾವ್ ಹೇಳೋದ್ ಸ್ವಲ್ಪ ಕೇಳಿ, ನಾವು ಒಳ್ಳೆ ಫ್ಯಾಮಿಲಿಯಿಂದ ಬಂದವರು, ಇವ್ರು ಕಾರು ಡ್ರೈವರು, 2 ಕಾರು, 1 ವ್ಯಾನ್ ಎಲ್ಲ ಇಟ್ಕೊಂಡಿದ್ದಾರೆ, ನಾನು ಹೂವಿನ ವ್ಯಾಪಾರ ಮಾಡ್ತೀನಿ ಸರ್, ನಾವು ಕಳ್ರಲ್ಲ ಸರ್ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಸರ್, ನೀವ್ ಬೇಕಿದ್ರೆ ನಮ್ಮ ಮನೆಗ್ ಫೋನ್ ಮಾಡಿ, ನಮ್ಮಪ್ಪ ರಿಟೈರ್ ಟ್ರೈನ್ ಇಂಜಿನ್ ಡ್ರೈವರ್ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ವೇ ತುಂಬಾ ಕತೆಗಳನ್ನ ಹೇಳ್ತಾ ಇದ್ದೀರಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಇವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ ತಿಳ್ಕೊಳ್ಳೋದಿಕ್ಕೆ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಸತ್ಯನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ಬಂದು ಸೂರ್ಯನ ಹತ್ರ ನಂಬರ್ ತಗೊಂಡು ರಂಗನಾಥ್ ಅವ್ರಿಗೆ ಕಾಲ್ ಮಾಡ್ತಾನೆ. ಆಗ ರಂಗನಾಥ್ ಅವ್ರಿಗೆ ಚಿನ್ನನ ಕರ್ಗಿಸೋ ಅಂತ ಒಂದು ಕಳ್ಳರ ಗುಂಪಿಂದ ಇಬ್ರನ್ನ ಹಿಡ್ಕೊಂಡ್ ಬಂದ್ವಿ, ಅವರಲ್ಲಿ ಸೂರ್ಯ ಮೀನಾ ಅಂತ ಇದಾರೆ, ಅವ್ರು ನಿಮ್ಗೆ ಗೊತ್ತಾ ಅಂತ ಕಾನ್ಸ್ಟೇಬಲ್ ಕೇಳ್ಬೇಕಾದ್ರೆ, ಸರ್ ಸೂರ್ಯ ನನ್ ಮಗ, ಮೀನಾ ನನ್ ಸೊಸೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನಿದು ಸೂರ್ಯ ಮೀನನ್ ಬಗ್ಗೆ ಮಾತಾಡ್ತಿದಾರಲ್ಲ ಅಂತ ಶಾಂತಿ ಅಡ್ಗೆ ಮನೆಯಿಂದ ರಂಗನಾಥ್ ಅವ್ರ ಹತ್ರ ಬರ್ತಾಳೆ. ಸರ್ ನೀವು ಸ್ಟೇಷನ್ ಬಂದು ಸ್ವಲ್ಪ ಇವ್ರನ್ನಿಬ್ರನ್ನು ನೋಡಿ ಏನೇ ಇದ್ರು ಡೈರೆಕ್ಟ್ ಆಗಿ ಬಂದ್ ಹೇಳಿ, ಇಲ್ಲ ಅಂದ್ರೆ FIR ಹಾಕ್ಬೇಕಾಗತ್ತೆ, ನಮ್ಗೆ ಟೈಮ್ ಇಲ್ಲ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಸರ್ ನಾನ್ ಇವಾಗ್ಲೇ ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಕಾಲ್ ಕಟ್ ಮಾಡ್ತಾರೆ. ಏನಾಯ್ತು ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಏನೋ ಒಡವೆ ಕದ್ದಿರೋ ಕೇಸಲ್ಲಿ ಸೂರ್ಯ ಮೀನನ್ನ ಇಬ್ರನ್ನು ಅರೆಸ್ಟ್ ಮಾಡಿದಾರಂತೆ ಕಣೆ ಅಂತ ರಂಗನಾಥ್ ಅವರು ಟೆನ್ಷನ್ ಅಲ್ಲಿ ಹೇಳ್ತಾರೆ. ಓ ಇವ್ರಿಬ್ರು ಸೇರಿ ಕಳ್ತನ ಮಾಡೋದ್ ಬೇರೆ ಹೇಳಿದ್ಬಿಟ್ಟಿದಾರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಶಾಂತಿ ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅಂತ ರಂಗನಾಥ್ ಅವರು ಶಾಂತಿಗೆ ಆವಾಜ್ ಹಾಕಿ ಅರ್ಜೆಂಟ್ ಅಲ್ಲಿ ಸ್ಟೇಷನ್ಗೆ ಹೊರಡ್ತಾರೆ. ಅಷ್ಟ್ರಲ್ಲಿ ಸ್ಟೇಷನ್ಗೆ ರವಿ ಮತ್ತೆ ಶ್ರುತಿನೂ ಬರ್ತಾರೆ. ಸೂರ್ಯ ಮೀನಾ ಗೆಟಪ್ ನೋಡಿ ರವಿ ಶ್ರುತಿಗೆ ಶಾಕ್ ಆಗುತ್ತೆ. ಏನ್ ಮೀನಾ ಮರಿ ಇದು, ಈ ರೀತಿ ಗೆಟಪ್ ಹಾಕೊಂಡಿದೀರಾ, ಸೂರ್ಯ ಅವ್ರೆ ನಿಮ್ಮನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಗೊತ್ತಾ ಅಂತ ಶ್ರುತಿ ಹೇಳ್ತಿದ್ರೆ, ಲೋ ಸೂರ್ಯ ನೀನ್ ನೋಡ್ತಿದ್ರೆ ಕಣ್ಣು ಹಿಡಿಯೋದಕ್ಕೆ ಆಗೋದಿಲ್ವಲ್ಲೋ ಅಂತ ರವಿ ಹೇಳ್ತಿರ್ತಾನೆ. ಹೌದು ನೀನೇನ್ ಇಲ್ಲಿಗೆ ಬಂದಿರೋದು ಅಂತ ಸೂರ್ಯ ವಿಚಾರಿಸ್ಬೇಕಾದ್ರೆ, ಅಪ್ಪ ನನಗೆ ಫೋನ್ ಮಾಡಿ ನೀವು ಮುಂಚೆ ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿದ್ರು ಕಣೋ, ಅದಕ್ಕೆ ಬಂದೆ ಅಂತ ರವಿ ಹೇಳ್ತಿರ್ತಾನೆ. ಆಗ ಇನ್ಸ್ಪೆಕ್ಟರ್ ಇವ್ರಿಬ್ರನ್ನು ಕರೆದಾಗ ಇವ್ರಿಬ್ರು ತಮ್ ID ಕಾರ್ಡ್ ನ ತೋರಿಸಿ, ನಾವಿಬ್ರು ರೆಸ್ಟೋರೆಂಟ್ ಅಲ್ಲಿ ಇದೀವಿ, ನಾನ್ ಶೆಫ್ ಆಗಿ ವರ್ಕ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿರ್ತಾರೆ. ಹಾಗೆ ರವಿ ಮತ್ತೆ ಶ್ರುತಿ ಇಬ್ರು ಮೀನಿನ ತಂಗಿ ತಾಳಿ ಕಳೆದೋಗಿರೋದ್ರಿಂದ ಅದನ್ನ ಇವ್ರು ಹುಡ್ಕೋದಕ್ ಬಂದಿರೋದು ಅನ್ನೋ ವಿಷಯನ ಹೇಳ್ಬೇಕಾದ್ರೆ, ಏನು ಇವ್ರಿಬ್ರೇನ್ ಪೊಲೀಸಾ ಕಂಡಿಡಿಯೋದಕ್ಕೆ ಅಂತ ಪೊಲೀಸ್ ಅವರು ಬೈತಿರ್ತಾರೆ. ಸರ್ ಪ್ಲೀಸ್ ಸರ್ ಆ ರೀತಿ ಹೇಳ್ಬೇಡಿ, ನನ್ ತಂಗಿ ಗಂಡ ಅವಳನ್ನ ಮನೆಯಿಂದ ಆಚೆ ಕಳ್ಸಿದಾರೆ, ಚೈನ್ ಸಿಕ್ಕಿಲ್ಲ ಅಂದ್ರೆ ಮನೆ ಒಳಗಡೆ ಬರ್ಬಾರ್ದು ಅಂತ ಹೇಳಿದಾರೆ, ಅದಕ್ಕೆ ಸರ್
ನಾವು ಈ ರೀತಿ ಹುಡ್ಕೊಂಡು ಹೋಗಿದ್ದು ಅಂತ ಮೀನಾ ಹೇಳ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಅವರು ಸಹ ಸ್ಟೇಷನ್‌ಗೆ ಬರ್ತಾರೆ. ಹಾಗೆ ರಂಗನಾಥ್ ಅವರು ಇವರಿಬ್ರ ಪರಿಸ್ಥಿತಿನ ಇನ್ಸ್‌ಪೆಕ್ಟರ್‌ಗೆ ಅರ್ಥ ಮಾಡಿಸ್ತಾರೆ. ಆದ್ರೂ ಸರ್ ನಾವಿರ್ಬೇಕಾದ್ರೆ ಇವ್ರು ಯಾಕೆ ಹೋಗ್ಬೇಕಾಗಿತ್ತು? ನಮ್ಗೆ ಒಂದ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ ಅಂತ ಇನ್ಸ್‌ಪೆಕ್ಟರ್ ಹೇಳ್ಬೇಕಾದ್ರೆ, ಸರ್ ನಿಮ್ಗೆ ಸಿಕ್ಕಾಪಟ್ಟೆ ಕೇಸ್‌ಗಳಿರುತ್ತೆ. ಅದಕ್ಕೇನೆ ನಿಮ್ಗೆ ಯಾಕೆ ತೊಂದ್ರೆ ಕೊಡೋದಂತ ನಾವೇ ಹೋಗ್ಬಿಟ್ವಿ ಅಂತ ಸೂರ್ಯ ಮೀನಾ ಹೇಳ್ತಿರ್ತಾರೆ. ಓ ಬಿಟ್ರೆ ಈನೇ ಪೊಲೀಸ್ ಆಗ್ಬಿಡ್ತೀಯಲ್ಲಪ್ಪ ಅಂತ ಇನ್ಸ್‌ಪೆಕ್ಟರ್ ಕೇಳ್ಬೇಕಾದ್ರೆ, ಹೌದು ಸರ್ ನನ್ಗೆ ಚಿಕ್ಕ ವಯಸ್ಸಿಂದ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅದು ನಡೀಲಿಲ್ಲ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಹೇಳ್ತಿರೋ ಮಾತಿಂದ ಶ್ರುತಿ ಮತ್ತೆ ರವಿಗೆ ನಗು ಬರ್ತಿರುತ್ತೆ. ನೋಡಪ್ಪ ಇದೆಲ್ಲ ತುಂಬಾ ಡೇಂಜರ್ ಆಗಿರೋಂತ ಕೆಲ್ಸ. ಅವ್ರೇನಾದ್ರೂ ನಿಮ್ಗೆ ಹೆಚ್ಚು ಕಮ್ಮಿ ಮಾಡಿದಿದ್ರೆ ಏನ್ ಮಾಡ್ತಿದ್ರಿ? ಇನ್ಮೇಲೆ ಏನೇ ಇದ್ರು ನಮ್ಮ ಹತ್ರನೇ ಬರ್ಬೇಕು, ಅರ್ಥ ಆಯ್ತಾ ಅಂತ ಇನ್ಸ್ಪೆಕ್ಟರ್ ಇವ್ರಿಬ್ರಿಗೂ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಹಾಗೆ ಆಚೆ ಬರ್ತಿದ್ದಂಗೆ ಸೂರ್ಯ ರಂಗನಾಥ್ ಅವ್ರ ಹತ್ರ ಕ್ಷಮೆ ಕೇಳಿ, ನಮ್ಗೆ ಬೇರೆ ದಾರಿ ಸಿಗ್ಲಿಲ್ಲಪ್ಪ ಅದಕ್ಕೆ ಹಿಂಗ್ ಹೋದ್ವಿ ಅಂತ ಹೇಳ್ತಿರ್ತಾನೆ. ಹೋಗ್ಲಿ ಬಿಡಪ್ಪ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಆದ್ರೆ ಇನ್ಸ್ಪೆಕ್ಟರ್ ಹೇಳ್ದಂಗೆ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನಗ್ ಅದ್ರಿಂದ ತಡ್ಕೊಳಕ್ ಆಗ್ತಿರ್ಲಿಲ್ಲಪ್ಪ ಅಂತ ರಂಗನಾಥ್ ಅವರು ಬೇಜಾರಲ್ಲಿ ಹೇಳ್ಬೇಕಾದ್ರೆ, ಇಲ್ಲ ಅಪ್ಪಯ್ಯ ಎಲ್ಲ ಕನಕನ್ಗೋಸ್ಕರ ಅಂತ ಸೂರ್ಯ ಹೇಳ್ತಿರ್ತಾನೆ. ಗೆಟಪ್ ಎಲ್ಲ ಓಕೆ, ಆದ್ರೆ ಆ ಫ್ರಾಡ್ ನ ನೀವು ಕಂಡು ಹಿಡಿದ್ರಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದೇ ಜಾಗಕ್ಕೆ ಅವಳು ಒಡವೆ ತಗೊಂಡು ಕರಗ್ಸೋದಿಕ್ಕೆ ಬರ್ತೀನಿ ಅಂತ ಹೇಳಿದಾಳಂತೆ. ಅದಕ್ಕೆ ಅಲ್ಲಿ ಹೋಗಿದ್ವಿ. ಅವಳು ಇನ್ನೇನ್ ಬರ್ತಾಳೆ ಅಂತ ವೇಟ್ ಮಾಡೋಷ್ಟರಲ್ಲಿ ಪೊಲೀಸ್ ಅವ್ರು ನಮ್ಮನ್ನ ಇಲ್ಲಿ ಎತ್ತಾಕೊಂಡ್ ಬಂದ್ಬಿಟ್ರ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಸೂರ್ಯ ಮೀನಾ ಇಬ್ರು ರಂಗನಾಥ್ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಫ್ರಾಡ್ ನ ಹೇಗಾದ್ರೂ ಕಂಡು ಹಿಡ್ದೆ ಹಿಡಿತೀವಿ ಅಂತ ಮತ್ತೆ ಆ ಚಿನ್ನ ಕರಗ್ಸೋ ಜಾಗಕ್ಕೆ ಇವ್ರಿಬ್ರೆ ಹೋಗ್ತಾರೆ. ಇವರಿಬ್ರು ಆ ಮನೇಲಿ ವೇಟ್ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಆ ಕಳ್ಳ ಸ್ವಾಮೀಜಿ ವೇಷ ಹಾಕಿದ್ದ ಹೆಂಗ್ಸು ಅವಳ ಜೊತೆಗೆ ಇನ್ನಿಬ್ರು ಲೇಡೀಸ್ ಗಳು ಅಲ್ಲಿ ಬರ್ತಾರೆ. ಏನಿದು ಆಚೆ ಕಡೆ ಇಬ್ರು ಇರ್ತಿದ್ರು, ಅವರು ಇಲ್ಲ, ಈ ಕಡೆ ಬಾಗ್ಲು ಬೇರೆ ಕ್ಲೋಸ್ ಆಗಿದೆಯಲ್ಲ. ಸೂರ್ಯ ಮೀನಾ ಇಬ್ರು ಆ ಹೆಂಗ್ಸಿನ ವಾಯ್ಸ್ ನ ಕೇಳ್ತಾರೆ. ಅವಳೇ ಬಂದಿದ್ದಾಳೆ ಅಂತ ಗೊತ್ತಾಗಿ ಸೂರ್ಯ ಮೀನನ್ಗೆ ಒಂದು ಐಡಿಯಾನ ಹೇಳ್ತಾನೆ. ಅದ್ರ ಪ್ರಕಾರ ಮೀನಾ ಒಪ್ಕೊಂಡು ತಲೆ ಕೂದ್ಲನ್ನೆಲ್ಲ ಕೆದ್ರಕೊಂಡು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂತಾಳೆ. ಅವಳನ್ನ ನೋಡ್ತಿದ್ದಂಗೆ ಆ ಹೆಂಗ್ಸು ಮತ್ತೆ ಜೊತೆಲಿ ಬಂದಿರೋರೆಲ್ರಿಗೂ ಶಾಕ್ ಆಗತ್ತೆ. ಹಾಗೆ ಭಯದಲ್ಲಿ ನಡುಕ್ತಿರ್ತಾರೆ. ಯಾರ್ ನೀನು ಅಂತ ಹೆಂಗ್ಸು ಭಯದಲ್ಲಿ ಕೇಳ್ಬೇಕಾದ್ರೆ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ವೇನೆ ಅಂತ ಮೀನಾ ಜೋರ್ ಜೋರಾಗಿ ರೇಗಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸೂರ್ಯ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬರ್ತಾನೆ. ಅಮ್ಮ ತಾಯಿ ಇವ್ರೆಲ್ರೂ ಒಡವೆ ಕತ್ಕೊಂಡ್ ಬಂದಿರಂತ ಗೊತ್ತಾಗೋಯ್ತ ತಾಯಿ. ಇವ್ರು ಮಾಡಿರೋ ಪಾಪಕ್ಕೆ ಇವ್ರಿಗೆ ಏನಾದ್ರೂ ಶಿಕ್ಷೆ ಕೊಡು. 1 ಗ್ರಾಮ್ ಚಿನ್ನ ತಗೊಳೋದಿಕ್ಕೆ ಜನರು ಎಷ್ಟು ಒದ್ದಾಡ್ತಿದ್ದಾರೆ, ಇವ್ರು ಅದನ್ನ ಈಸಿಯಾಗಿ ಕತ್ಕೊಂಡ್ ಬಂದ್ಬಿಡ್ತಾರೆ. ಇವ್ರು ಮಾಡಿರೋ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಡಮ್ಮ ಅಂತ ಸೂರ್ಯ ದೇವ್ರ ಹತ್ರ ಕೇಳ್ಕೊಳ್ಳೋ ತರ ಮೀನನ್ ಹತ್ರ ಕೇಳ್ಕೊತಿರ್ತಾನೆ. ಅದ್ರಿಂದ ಆ ಹೆಂಗಸರುಗಳಿಗೆಲ್ಲ ತುಂಬಾನೇ ಭಯ ಆಗ್ತಿರತ್ತೆ. ಆಗ ಅವಳ ಹತ್ರ ಇರೋ ಬ್ಯಾಗ್ ನ ಕಿತ್ಕೊಂಡು ಸೂರ್ಯ ಚೆಕ್ ಮಾಡಿದಾಗ ಅದ್ರಲ್ಲಿ ಕನಕನ್ ತಾಳಿ ಚೈನ್ ಇರತ್ತೆ. ಆ ತಾಳಿ ಚೈನ್ ನ ಮೀನಾ ಕೈಯಲ್ಲಿ ಹಿಡ್ಕೊಂಡು, ಇದು ನನ್ನ ಭಕ್ತೆ ತಾಳಿ ಕಣೆ, ಇದು ಕನಕನ್ ತಾಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ತುಂಬಾ ಶಕ್ತಿ ಇರೋ ದೇವ್ರು ಅನ್ಸುತ್ತೆ, ಆ ಭಕ್ತೆ ಹೆಸರೆಲ್ಲ ಹೇಳ್ತಿದಾರೆ ಅಂತ ಆ ಹೆಂಗಸಿನ ಜೊತೆ ಬಂದಿರೋ ಹೆಂಗಸರುಗಳೆಲ್ಲ ಮಾತಾಡ್ಕೊತಿರ್ತಾರೆ. ಅಕ್ಕ ಹೌದಕ್ಕ, ದೇವ್ರ ಹತ್ರ ಕೇಳ್ಕೊಳ್ಳಿ ತಪ್ಪಾಯ್ತು ಅಂತ ಹೇಳ್ತಾ ಎಲ್ರು ಕಪಾಳಕ್ ಹೊಡ್ಕೊಂಡು ದೇವ್ರನ್ನ ಕೇಳ್ಕೊತಾ ಇರ್ತಾರೆ. ನಮ್ಮನ್ನ ಬಿಟ್ಬಿಡು ಅಂತ ಹೇಳ್ಬೇಕಾದ್ರೆ ಮೀನಾ ಮತ್ತೆ ಸೂರ್ಯ ಇಬ್ರು ತಮ್ ಮುಖನ ತೋರಿಸ್ತಾರೆ. ಆಗ ಅದನ್ನ ನೋಡಿ ಆ ಹೆಂಗ್ಸ್ಗೆ ಭಯ ಆಗತ್ತೆ. ಏನು ನೀವಿಬ್ರಾ ಅಂತ ಆ ಹೆಂಗ್ಸು ಶಾಕ್ ಅಲ್ಲಿ ನೋಡ್ಬೇಕಾದ್ರೆ ಮೀನಾ ಆ ಹೆಂಗ್ಸ್ಗೆ ಚೆನ್ನಾಗಿ ಹೊಡಿತಾಳೆ. ನೋಡಿ ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ ಅಂತ ಆ ಹೆಂಗ್ಸು ಕಾಲಿಗೆ ಬಿದ್ದು ಕೇಳ್ಕೊತಿರ್ತಾಳೆ. ಮೀನಮ್ಮ ಏನ್ ಮಾಡೋದು ಈ ಹೆಂಗ್ಸನ ಅಂತ ಸೂರ್ಯ ಕೇಳ್ಬೇಕಾದ್ರೆ ಮೀನಾ ಸೂರ್ಯ ಇಬ್ರು ಯೋಚನೆ ಮಾಡ್ತಾ ಅವಳನ್ನ ಅಲ್ಲಿಂದ ಎಳ್ಕೊಂಡ್ ಬರ್ತಾರೆ. ಈ ಕಡೆ ರಂಗನಾಥ್ ಅವ್ರನ್ನ ಶಾಂತಿ ಊಟಕ್ಕೆ ಕರೆದಾಗ ಸೂರ್ಯ ಮೀನಾ ಇಬ್ರು ಮನೆಗ್ ಬರ್ಲಿ ಆಮೇಲೆ ಮಾಡ್ತೀನಿ ಊಟನ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡಿ ಸೂರ್ಯ ಬೇಕಾದ್ರೆ ಮನೆಗ್ ಬರ್ಲಿ, ಆದ್ರೆ ಅವಳು ಈ ಮನೆಗ್ ಬರ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಅಮ್ಮ, ಅವ್ರು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ, ನನ್ಗ್ ಹೊಟ್ಟೆ ಹಸಿತಾ ಇದೆ, ಬಾಮ್ಮ ನನ್ಗ್ ಊಟ ಹಾಕೊಡು ಅಂತ ಮನೋಜ ಕರೀತಾ ಇರ್ತಾನೆ. ಸುಮ್ನೆ ಇರೋ, ಅತ್ಗೆ ಮತ್ತೆ ಸೂರ್ಯ ಇಬ್ರು ಬರ್ತಾ ಇದಾರೆ, ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ರವಿ ಹೇಳ್ತಿರ್ತಾನೆ. ಏನೋ ಎಲ್ರು ಇದನ್ನೇ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತಿಗೆ ಜೊತೆ ಬರ್ತೀನಿ ಅಂತ ಸೂರ್ಯ ಹೇಳಿದನಮ್ಮ ಅಂತ ರವಿ ಹೇಳ್ತಾನೆ. ಅದ್ ಹೆಂಗೆ ಅವಳು ಮನೆ ಒಳಗಡೆ ಬರ್ತಾಳ ನಾನು ನೋಡೇ ಬಿಡ್ತೀನಿ ಅಂತ ಶಾಂತಿ ಚಾಲೆಂಜ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು ಕನಕ ಮತ್ತೆ ಮಂಜ 3 ಜನ ಮನೆಗ್ ಬರ್ತಾರೆ. ಬಾರಮ್ಮ ಕನಕ, ನಡೆದಿದ್ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ಯಾಕಮ್ಮ ಅರುಣ್ ಇಂತ ಕೆಲ್ಸ ಎಲ್ಲ ಮಾಡ್ದ? ಆಗಿದ್ರಲ್ಲಿ ನಿಂದೇನ್ ತಪ್ಪಿದೆ? ನೀನ್ ಯಾಕೆ ಮನೆಯಿಂದ ಆಚೆ ಕಳಿಸ್ಬೇಕಾಗಿತ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ಸೂರ್ಯ ಖಂಡಿತ ಚೈನ್ ನ ಕಂಡು ಹಿಡ್ದೆ ಹಿಡಿತಾನೆ ಅಂತ ರವಿ ಹೇಳ್ತಿರ್ತಾನೆ. ಅದಕ್ಕೆ ಯಾಕೆ ಇಡೀ ಪೂರ್ತಿ ಫ್ಯಾಮಿಲಿನೇ ಇಲ್ಲಿ ಬಂದಿರೋದು? ಏನೋ ನಿಮ್
ಮಗಳನ್ನ ಇಲ್ಲಿ ಇರ್ಸೋದಕ್ ಬಂದಿದ್ದೀರಾ? ಯಾಕೆ ನಿಮ್ ಮನೇಲಿ ನಿಮ್ ಮಗಳನ್ನ ಇಟ್ಕೊಂಡು ನಿಮ್ಗೆ ಸುಧಾರ್ಸಕ್ ಆಗ್ತಿಲ್ವಾ ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ತಾಳೆ. ಏಯ್ ಶಾಂತಿ, ಬೇಡ್ದೇ ಇರೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಯಾರ್ ಮುಂದೆ ಇದಾರೆ ಅನ್ನೋದನ್ನ ನೋಡ್ದೆ ಕಪಾಳಕ್ ಬಾರಿಸ್ತೀನಿ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಹಾಗೆ ಅವ್ರೆಲ್ರಿಗೂ ಸಮಾಧಾನ ಮಾಡಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆಗೆ ಬರ್ತಾರೆ. ಏಯ್, ಏನೋ ಇದು ನಿಂದು ಹೊಸ ಗೆಟಪ್ಪು, ಏನೋ ಅಪ್ಪಿ ಇದೆಲ್ಲ ಅಂತ ಮನೋಜ ಸೂರ್ಯನ ಕೇಳ್ಬೇಕಾದ್ರೆ, ಹಾ, ಡಿಟೆಕ್ಟಿವ್ ಡಿಟೆಕ್ಟಿವ್ ಗೆಟಪ್ ಇದು ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್, ಏನೇ ಇವ್ರ ಮೇಲಿರೋ ಪ್ರೀತಿಯಿಂದ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ, ಈಗ ಆ ಪ್ರೀತಿ ಎಲ್ಲ ಹೊಂಟೋಯ್ತೇನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಾವನ್ ಮೇಲೆ ನನ್ಗೆ ಯಾವತ್ತೂ ಆ ಪ್ರೀತಿ ಇದ್ದೇ ಇರುತ್ತೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಮತ್ ಯಾಕೆ ನೀನ್ ಇಲ್ಲಿಗ್ ಬಂದೆ? ನಿನ್ನಿಂದೇನೆ ನನ್ ಗಂಡನ್ ಜೀವಕ್ಕೆ ಅಪಾಯ ಇದೆ ಕಣೆ, ಅದ್ ನಿನಗ್ ಗೊತ್ತಿದ್ಯಲ್ವಾ? ಹಾಗಂತ ಸ್ವಾಮೀಜಿ ಹೇಳಿದಾರಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾವ ಸ್ವಾಮೀಜಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವತ್ ನಮ್ಮ ಮನೆಗ್ ಬಂದಿದ್ರಲ್ಲ ಅದೇ ಸ್ವಾಮೀಜಿ, ಅವ್ರ ಮಾತು ದೇವ್ರ ಮಾತಿದ್ದಂಗೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಸೂರ್ಯ ನಗ್ತಾ, ಆ ದೇವ್ರನ್ನೇ ಕರ್ಕೊಂಡ್ ಬಂದಿದೀನಿ ನೋಡು ಸಕ್ರೆ ಅಂತ ಹೇಳ್ತಾನೆ. ಆಗ ಶಾಂತಿ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ, ಓ, ಅರ್ಥ ಆಗ್ಲಿಲ್ವೇ, ಬಂದೇ ಇರಿ ಅಂತ ಹೇಳಿ ಸೂರ್ಯ ಆ ಹೆಂಗ್ಸನ್ನ ಕರಿತಾನೆ. ಆ ಹೆಂಗ್ಸು ಬಾಗ್ಲಲ್ಲಿ ಬಂದು ನಿಂತಾಗ ಅವಳನ್ನ ನೋಡಿ ಇವ್ರೆಲ್ರಿಗೂ ಶಾಕ್ ಆಗತ್ತೆ. ಆಗ ಶಾಂತಿ ಕೈ ಮುಕ್ಕೊಂಡು ಹತ್ರ ಓಡ್ ಬಂದು, ಅಮ್ಮ, ಅಯ್ಯೋ, ನೀವಿನ್ನ ಮನೆಗ್ ಬಂದಿರೋದು ನನ್ ತುಂಬಾ ಸಂತೋಷ ಆಗ್ತಿದೆ ನೋಡಿ. ನೀವ್ ಎಷ್ಟು ಹೇಳಿದ್ರುನು ಅವಳು ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟಿದ್ದಾಳೆ. ನನ್ ಗಂಡಂಗೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ತಾನೆ ಅಂತ ಎಲ್ಲ ಶಾಂತಿ ತುಂಬಾ ಭಯದಿಂದ ಹೆಂಗ್ಸ್ ಹತ್ರ ಕೇಳ್ಬೇಕಾದ್ರೆ, ಅತ್ತೆ, ಇವ್ ಹೇಳಿದಕ್ಕೆ ನಾನ್ ಮನೆ ಬಿಟ್ಟು ಹೋದ್ನಲ್ಲ ಅದೇ ನಾನ್ ಮಾಡಿದ್ ದೊಡ್ಡ ತಪ್ಪು ಅಂತ ಶಾಂತಿಗೆ ಮೀನಾ ಹೇಳ್ತಿರ್ತಾಳೆ. ಏಯ್, ಏನೇ ಇವ್ರನ್ನ ಮರ್ಯಾದಿಲ್ದೆ ಅವಳು ಇವಳು ಅಂತೆಲ್ಲ ಮಾತಾಡ್ಸಿದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆ ಕಳ್ರಗಳಿಗೆಲ್ಲ ಮರ್ಯಾದೆ ಕೊಟ್ಕೊಂಡ್ ಕುತ್ಕೊಂಡ್ರೆ ಅಷ್ಟೇ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್, ಏನೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಅಯ್ಯೋ ಅಮ್ಮ, ಬೇಜಾರ್ ಮಾಡ್ಕೊಂಬೇಡಿ, ನನ್ ಮಗನ್ಗೆ ಬುದ್ಧಿ ಇಲ್ಲ, ಅವನ್ಗೆ ಶಾಪ ಎಲ್ಲ ಕೊಡ್ಬೇಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ತರ ದೇವ್ರ ಶಾಪ ಕೊಡ್ತಾನೆ, ಪಾಪ ಸುತ್ಕೊಳತ್ತೆ ಅಂತ ಹೇಳಿ ಇಂಥವ್ರೆಲ್ಲ ಹೇಳಿ ಹೇಳಿನೇ ನಿಮ್ಮಂತವ್ರನ್ನ ಯಾಮರ್ಸ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಮಾವ, ದೇವಸ್ಥಾನದಲ್ಲಿ ಕನಕನ್ ತಾಳಿ ಚೈನ್ನ ಕತ್ಕೊಂಡ್ ಹೋಗಿದ್ದೆ ಇವಳು ಅಂತ ಮೀನಾ ಹೇಳ್ದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏಯ್, ಆ ಕತೆನ ನಾನ್ ಇನ್ನೂ ನಂಬೇಕೇನೆ ಅಂತ ಶಾಂತಿ ಹೇಳಿದಾಗ, ಹೌದೌದು, ಮೀನಾ ಹೇಳಿದ್ದನ್ನ ನೀವ್ ಯಾವತ್ ತಾನೇ ನಂಬಿದ್ದೀರಾ ಹೇಳಿ? ನಿಮ್ ಸ್ವಾಮೀಜಿಗಳೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಏಯ್, ಏನೋ ಸೈಲೆಂಟ್ ಆಗಿ ನಿಂತಿದ್ಯಾ, ಈಗ ಹೇಳ್ತೀಯೋ ಅಥವಾ ಬಾಯಿ ಬಿಡಿಸ್ಲೋ ಅಂತ ಸೂರ್ಯ ಕೇಳ್ತಾನೆ. ಆಗ ಹೆಂಗ್ಸು ಮುಂದೆ ಬಂದು, ಹೌದು, ನಾನೇ ಆ ಚೈನ್ನ ಕದ್ದಿದ್ದು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಸಕ್ರೆ, ನೋಡಿದ್ರ ಸಕ್ರೆ, ನಾನ್ ಅವತ್ ಏನ್ ಹೇಳಿದ್ದೆ ಹೇಳಿ? ಇದೇ ಸ್ವಾಮೀಜಿ ಬಾಯಿಂದ ನಾನ್ ಕಳ್ಳಿ ಅಂತ ಹೇಳಿಸ್ತೀನಿ ಅಂತ ಹೇಳಿದ್ದೆ ತಾನೆ? ಇವಳೆ ನಿಮ್ ಸ್ವಾಮೀಜಿ ಅಲಿಯಾಸ್ ಫ್ರಾಡ್ ಕಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಶಾಕ್ ಅಲ್ಲಿ ಏನ್ ಹೇಳೋದಂತ ಗೊತ್ತಾಗದೆ ನೋಡ್ಬೇಕಾದ್ರೆ, ಇವಳ ಕೆಲ್ಸನೇ ಬರೀ ಕಳ್ತನ ಮಾಡೋದು. ಅವಳೇ ಹೇಳಾಯ್ತಲ್ಲ, ಇವಾಗ ಇವಳು ಕಳ್ಳಿ ಅಂತ ಒಪ್ಕೋತಿರೋ ಸಕ್ರೆ? ಯಾರೋ ಕೊಟ್ಟಿರೋ ದುಡ್ಡಿಂದ ಇವಳು ಈ ರೀತಿ ಮನೆಗ್ ಬಂದು ಸುಳ್ಳು ಹೇಳಿದಾಳೆ. ಏಯ್, ಬಾಯ್ ಬಿಟ್ ಬೊಗಳು ಅಂತ ಸೂರ್ಯ ರೇಗಾಡ್ತಾನೆ. ಅದಕ್ಕೆ ಆ ಹೆಂಗ್ಸು ನಿಜ ಅಂತ ಒಪ್ಕೋತಾಳೆ. ಆಗ ಮನೆಯವರೆಲ್ರು ಕೋಪದಿಂದ ಹೆಂಗ್ಸನೆ ಗುರಾಯಿಸ್ಬೇಕಾದ್ರೆ, ನನ್ಗೆ ಯಾವ್ ಜಾತಕ ನೋಡೋದಕ್ಕೂ ಬರೋದಿಲ್ಲ, ಸ್ವಾಮೀಜಿ ವೇಷ ಹಾಕೊಂಡ್ರೆ ಎಲ್ರು ನಂಬ್ತಾರೆ ಅಂತ ನಾನ್ ಆ ರೀತಿ ಹಾಕೊಂಡೆ. ಈ ಹುಡ್ಗಿನ ಈ ಮನೆಯಿಂದ ಆಚೆಗೆ ಹಾಕೋದಿಕ್ಕೇನೆ ನಿಮ್ ತಾಳಿ ಭಾಗ್ಯಕ್ಕೆ ಕಂಟಕ ಇದೆ ಅಂತ ಸುಳ್ಳು ಹೇಳ್ದೆ ಅಂತ ಆ ಹೆಂಗ್ಸೆ ಹೇಳ್ಬೇಕಾದ್ರೆ, ಕೋಪದಿಂದ ಕನಕ ಆ ಹೆಂಗ್ಸ್ಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾಳೆ. ಕನಕ, ಹೋಗ್ಲಿ ಬಿಡು, ನಿಮ್ಮ ಅಕ್ಕ ಆಲ್ರೆಡಿ ಅವಳಿಗೆ ಸರಿಯಾಗಿ ಕೊಟ್ಟಿದ್ದಾಳೆ ಅಂತ ಸೂರ್ಯ ಕನಕನ್ನ ತಡಿತಾನೆ. ಅಮ್ಮ, ನಾವ್ ಅವತ್ತೇ ಹೇಳಿದ್ವಿ ಇವಳು ಫ್ರಾಡ್, ಇವಳು ಮಾತನ್ನ ನಂಬೇಡಿ ಅಂತ. ಇವಳು ಮಾತನ್ನೆಲ್ಲ ಕಟ್ಕೊಂಡು ಅದ್ಕೆನ ಮನೆಯಿಂದ ಆಚೆ ಕಳ್ಸಿದ್ರಲ್ಲ ಅಂತ ರವಿ ಹೇಳ್ತಿರ್ತಾನೆ. ಹಾಗೆ ರಂಗನಾಥ್ ಅವರು ಸಹ ಶಾಂತಿಗೆ ಬೈತಿರ್ತಾರೆ. ಛೀ, ನೀನು ಒಂದು ಹೆಂಗ್ಸ, ನನ್ ಹೆಣ್ಮಕ್ಳ ಜೀವನದಲ್ಲಿ ಎಂತ ದೊಡ್ಡ ಕಷ್ಟಗಳನ್ನ ನೀನು ಸೃಷ್ಟಿ ಮಾಡಿದ್ಯಾ. ಯಾರ ಮನ್ಸ್ಗೂ ನೋವಾಗುತ್ತೆ ಅಂತ ಅವಳೊಂದು ಮಾತನ್ನ ಆಡೋದಿಕ್ಕೂ ಹಿಂದೆ ಮುಂದೆ ನೋಡ್ತಾಳೆ. ಅವಳಿಂದ ಅವಳ ಮಾವನ್ಗೆ ಗಂಡಾಂದ್ರ ಅಂತ ಹೇಳಿದ್ಯಾ, ಎಂತ ಜನ್ಮ ನಿಂದು ಅಂತ ಕುಸುಮ ಅವರು ಬೈಬೇಕಾದ್ರೆ, ಕಳ್ ಜನ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡು, ನೀನು ಯಾರ್ದ ಮಾತ್ ಕೇಳ್ಕೊಂಡು ಇಲ್ಲಿಗ್ ಬಂದು ಈ ಮಾತನ್ನೆಲ್ಲ ಹೇಳಿದ್ಯಾ? ನನ್ನ ಮನೆ ಹೆಣ್ಮಗ್ಳನ್ನ ಮನೆ ಬಿಟ್ಟು ಹೋಗೋ ರೀತಿ ಮಾಡಿದ್ಯಾ? ಯಾರ್ ನಿನ್ಗೆ ಆ ರೀತಿ ಹೇಳೋದಕ್ಕೆ ಹೇಳಿದ್ದು? ಯಾರ್ ನಿನ್ಗೆ ದುಡ್ಡು ಕೊಟ್ಟಿರೋದು ಹೇಳು ಅಂತ ರಂಗನಾಥ್ ಅವ್ರೆ ರೇಗಾಡ್ತಾರೆ. ಆಗ ಶಾಂತಿ ಆ ಹೆಂಗ್ಸ್ಗೆ ಚೆನ್ನಾಗಿ ಹೊಡಿತಾಳೆ. ಯಾರು ಅಂತ ಬಾಯ್ ಬಿಟ್ಟು ಬೊಗಳ್ತ್ಯಾ ಅಥವಾ ಇಲ್ಲೇ ಹೊಡೆದು ನಿನ್ನ ಸಾಯಿಸ್ಲಾ ಅಂತ ಶಾಂತಿ ಕೇಳ್ತಾಳೆ. ಅದೇನಂದ್ರೆ ಅಂತ ಹೆಂಗ್ಸ್ ಹೇಳೋದಕ್ಕೆ ಒದ್ದಾಡ್ಬೇಕಾದ್ರೆ, ಏಯ್, ನಿನ್ನೆ ಕೇಳ್ತಾ ಇರೋದು, ಹೇಳ್ತೀಯ ಅಥವಾ ತದಕ್ಲಾ ಅಂತ ಸೂರ್ಯ ಕೇಳ್ತಾನೆ. ಆಗ ಹೆಂಗ್ಸು ತುಂಬಾನೇ ಯೋಚನೆ ಮಾಡ್ತಾ ವಿಶಾಲಾಕ್ಷಿ ಹೇಳಿದ ಮಾತನ್ನ ನೆನ್ಪಿಸ್ಕೊತಾಳೆ. ಅವಳು ಇವಳಿಗೆ ದುಡ್ಡು ಕೊಟ್ಟು ಊರ್ ಬಿಟ್ಟು ಹೊರಟೋಗು, ಅಕಸ್ಮಾತ್ ನೀನ್ ಯಾರ ಕೈಲಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಹೆಸರನ್ನ ಮಾತ್ರ ಹೇಳ್ಬೇಡ, ರೋಹಿಣಿ ಇದಕ್ಕೆಲ್ಲ ದುಡ್ಡು ಕೊಟ್ಟು ಈ ರೀತಿ ಹೇಳು ಅಂತ ಹೇಳ್ಸಿದ್ಲು ಅಂತ ಹೇಳ್ಬಿಡು ಅಂತ ಇವಳಿಗೆ ಐಡಿಯಾನ ಹೇಳ್ಕೊಟ್ಟಿರ್ತಾಳೆ. ಅದೇ ಮಾತನ್ನ ನೆನೆಸ್ಕೊಂಡು ನನ್ಗೆ ಈ ರೀತಿ ಎಲ್ಲ ಮಾಡೋದಿಕ್ಕೆ ಹೇಳಿ ದುಡ್ಡು ಕೊಟ್ಟಿದ್ದು ರೋಹಿಣಿ ಅಂತ ಆ ಹೆಂಗ್ಸು ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನು, ರೋಹಿಣಿನ? ಯಾವ ರೋಹಿಣಿ
ಅಂತ ಮನೋಜ ಕೇಳ್ಬೇಕಾದ್ರೆ, ಏಯ್ ರೋಹಿಣಿ ಅನ್ನೋ ಹೆಸರೇನೆ ನಮ್ಗೆ 10 ಜನ ಗೊತ್ತಿದಾರೇನಾ? ಇನ್ಯಾರು ಪೌಡ್ರನೇ ಇರ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ಅವತ್ತು ಶೋರೂಮ್‌ಗ್ ಬಂದು ನನ್ ಬಗ್ಗೆ ಹೇಳಿದ್ದೆಲ್ಲ ಅವ್ಳು ಹೇಳಿದಕ್ಕೇನಾ? ಮತ್ತೆ ನಾನು ರೋಹಿಣಿ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದು ಅದು ಸುಳ್ಳೇನಾ? ಅಂತ ಮನೋಜ ಹೇಳ್ಬೇಕಾದ್ರೆ, ಅದನ್ನು ಅವರೇ ಹೇಳು ಅಂತ ಹೇಳ್ಕೊಟ್ಟಿದ್ದು ಅಂತ ಆ ಹೆಂಗ್ಸು ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಲೇ ಪೆಂಗ್ಯ, ಮತ್ತೆ ಆ ಪೌಡರ್ ನಿನ್ನ ಯಾಮಾರಿಸ್ಬಿಟ್ಲಲ್ಲೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಕಣ್ಣೀರ್ ಹಾಕ್ತಿರ್ತಾನೆ. ರೋಹಿಣಿ ಇಂಥ ಕೆಲ್ಸ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಸಕ್ರೆ, ಜಾತಕ, ಜ್ಯೋತಿಷ್ಯ ಅಂತ ಏನೇನೋ ಹೇಳ್ತಿದ್ರಲ್ಲ, ಇವಾಗ್ಲಾದ್ರೂ ನಿಮ್ಗೆ ನಂಬಿಕೆ ಬಂತಾ? ಇದ್ರಲ್ಲಿ ನನ್ ಹೆಂಡತಿ ತಪ್ಪು ಏನೂ ಇಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ ಶಾಂತಿ ಕೋಪದಲ್ಲಿ ಆ ಹೆಂಗ್ಸ್ಗೆ ಚೆನ್ನಾಗಿ ಹೊಡಿತಾಳೆ. ಎಷ್ಟೇ ಧೈರ್ಯ ನಿನ್ಗೆ, ಸ್ವಾಮೀಜಿ ವೇಷ ಹಾಕೊಂಡು ನಮ್ಗೆ ಯಾಮಾರಿಸ್ತೀಯ ಅಂತ ಹೇಳ್ತಾ ಶಾಂತಿ ಹೊಡಿಬೇಕಾದ್ರೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಮನೆಗ್ ಬರ್ತಾರೆ. ಹಾಗೆ ಸೂರ್ಯ ಅವಳು ಕತ್ಕೊಂಡ್ ಬಂದಿರೋ ಒಡವೆಗಳನ್ನೆಲ್ಲ ಆ ಇನ್ಸ್ಪೆಕ್ಟರ್ಗೆ ಕೊಟ್ಟು, ಸರ್, ನಮ್ ಮನೆ ಹುಡುಗಿ ಚೈನ್ ಎತ್ಕೊಂಡ್ ಬಂದಿದ್ರು, ಅದನ್ ಮಾತ್ರ ತಗೊಂಡು ಇನ್ ಉಳಿದಿರೋ ಒಡವೆ ಎಲ್ಲ ಇದ್ರಲ್ಲೇ ಇದೆ, ತಗೊಳ್ಳಿ ಸರ್, ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ಸೂರ್ಯ ಹೇಳ್ದಾಗ, ನನ್ನನ್ನೇ ಯಾಮಾರ್ಸ್ಬಿಟ್ಯಾ ನೀನು? ನಿನ್ ಮನೆಗ್ ಬಂದ್ ಹೇಳಿದ್ರೆ ನನ್ನೆಲ್ಲ ಬಿಟ್ಬಿಡ್ತೀನಿ, ಇನ್ಸ್ಪೆಕ್ಟರ್ಗೆ ಹಿಡ್ಕೊಡಲ್ಲ ಅಂತ ಹೇಳ್ದೆ ಅಂತ ಹೆಂಗ್ಸು ಹೇಳ್ಬೇಕಾದ್ರೆ, ಹಾ, ನೀನು ಮಾತ್ರ ಯಾಮಾರ್ಸೋದ್ ಗೊತ್ತಾ, ನಮಗ್ ಗೊತ್ತಿಲ್ವಾ? ನೀನ್ ಮಾಡಿರೋ ಫ್ರಾಡ್ ಕೆಲ್ಸಕ್ಕೆ ನಿನ್ಗೆ ಜೈಲ್ ಶಿಕ್ಷೆ ಅನ್ಭವಿಸ್ಲೇಬೇಕು, ಹೋಗು ಅಂತ ಹೇಳಿ ಸೂರ್ಯ ಆ ಸ್ವಾಮೀಜಿ ವೇಷ ಹಾಕಿದ್ದವಳನ್ನ ಇನ್ಸ್ಪೆಕ್ಟರ್ ಜೊತೆ ಕಳಿಸ್ಕೊಡ್ತಾನೆ. ನೋಡ್ದೇನೆ, ಆ ರೋಹಿಣಿಯಿಂದ ನಮ್ ಮನೆಗೆ ಎಷ್ಟೆಲ್ಲ ಕಷ್ಟ ಪಡ್ತಿದೆ. ಇವಾಗ ನಿನ್ ಮಗನ್ನ ಮುಟ್ಟಾಳಾಗ್ ಮಾಡಿದ್ಲು, ಈಗ ನೀನು ಮುಟ್ಟಾಳಿ ಆಗೋದೆ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ನೀನನ್ ಬಗ್ಗೆ ತಪ್ಪಾಗೆಲ್ಲ ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ನಂಬಿ ಮತ್ತೆ ಏನಾದ್ರೂ ಅವಳನ್ನ ಆಚೆ ಕಳ್ಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಏ ಮೀನಾ, ಏನು ನೀನ್ ಇನ್ನೇ ಒಳಗಡೆ ನಿಂತಿದ್ಯಾ, ಆಚೆ ಹೋಗು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಯಾಕ್ರಿ ಅಂತ ಮೀನಾ ಆಶ್ಚರ್ಯದಲ್ಲಿ ಕೇಳ್ತಾಳೆ. ಏ ಸೂರ್ಯ, ಏನು ಅತ್ಗೆನ ಆಚೆ ಹೋಗು ಅಂತ ಹೇಳ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ. ಮೀನಾ, ನಾನ್ ನಿನಗೆ ಹೇಳ್ತಾ ಇರೋದು ಆಚೆ ಹೋಗಿ ನಿಂತ್ಕೋ ಅಂತ. ಹೋಗು ಅಂತ ಸೂರ್ಯ ಹೇಳ್ದಾಗ, ಅಲ್ಲೋ ಸೂರ್ಯ, ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾ, ಹೋಗಿ ಬಾಗ್ಲಲ್ಲಿ ನಿಂತ್ಕೋ ಅಂತ ಸೂರ್ಯ ಹೇಳ್ದಾಗ ಮೀನಿಂಗೆ ಅದು ಅರ್ಥ ಆಗತ್ತೆ. ಸರಿ ಆಯ್ತು ಅಂತ ತಲೆ ಆಡಿಸ್ತಾ ಮೀನಾ ಬಾಗ್ಲಲ್ಲಿ ಹೋಗಿ ನಿಂತ್ಕೋತಾಳೆ. ಅತ್ತೆ, ನೀವೇನ್ ನಗ್ತಾ ನಿಂತಿದ್ದೀರಾ, ನೀವ್ ಹೋಗಿ ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡ್ ಬನ್ನಿ ಅಂತ ಸೂರ್ಯ ಹೇಳ್ದಾಗ ಕುಸುಮ ಅವರು ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡ್ ಬರ್ತಾರೆ. ಸಕ್ರಮ್ನವ್ರೆ, ನಿಮ್ಗೆ ನಾನು ಹಾಕಿದ ಚಾಲೆಂಜ್ ಅಲ್ಲಿ ನಾವ್ ಗೆದ್ದಾಯ್ತು. ತಾವ್ ನಡ್ಸ್ಕೊಡ್ಬೇಕಾಗಿರೋದನ್ನ ನಡ್ಸ್ಕೊಡ್ಬೇಕು. ಬನ್ನಿ, ತಾವೇ ತಮ್ಮ ಕೈಯಾರೆ ಆರ್ತಿ ಎತ್ತಿ ಮೀನಮ್ಮನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಬಾ ಅಂತ ಹೇಳ್ದಾಗ ಬಿದಿ ಇಲ್ದೆ ಶಾಂತಿ ಇಷ್ಟ ಇಲ್ದೆ ಹೋದ್ರು ಆರ್ತಿ ಎತ್ತಿ ಮೀನನ್ನ ಮನೆ ಒಳಗಡೆ ಕರ್ಕೋತಾಳೆ. ಹಾಗೆ ಮನೆ ಒಳಗಡೆ ಕರ್ಕೊಳ್ಬೇಕಾದ್ರೆ ಮನೆ ಒಳಗಡೆ ಬಾ ನನ್ ಸೊಸೆ ಅಂತ ಹೇಳ್ತಾ ಶಾಂತಿ ಕರೀತಾಳೆ. ಅದನ್ನ ಕೇಳಿ ಮೀನಿನ ಕಣ್ಣಲ್ಲಿ ನೀರ್ ಬರುತ್ತೆ. ಇದನ್ನ ನೋಡ್ತಿದ್ದಂಗೆ ಕುಸುಮ ಅವ್ರಿಗೂನು ತುಂಬಾನೇ ಖುಷಿ ಆಗತ್ತೆ. ಆದ್ರೆ ಶಾಂತಿ ಮಾತ್ರ ನನ್ ಕೈಯಾರೆ ಆರ್ತಿ ಎತ್ಕೊಂಡು ಮನೆ ಒಳಗಡೆ ಬರಂಗಾದಲ್ಲ, ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಶಾಂತಿ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಕನಕನ್ಗೆ ಅವಳ ತಾಳಿ ಚೈನ್ನ ವಾಪಸ್ ಕೊಡ್ತಾಳೆ ಮೀನಾ. ಅದನ್ನ ಹಾಕೊಂಡು ಕನಕ ತುಂಬಾ ಖುಷಿ ಪಡ್ತಾ ಇವ್ರಿಬ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ನಾವಿನ್ ಬರ್ತೀವಿ ಅಂತ ಹೇಳ್ತಾ ಕುಸುಮ, ಮಂಜ ಮತ್ತೆ ಕನಕ 3 ಜನ ಅಲ್ಲಿಂದ ಹೊಡ್ತಾರೆ. ಹಾಗೆ ಸೂರ್ಯ ಆ ರೋಹಿಣಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ಅಂತ ರಂಗನಾಥ್ ಅವ್ರ ಹತ್ರ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಕನಕ ಮನೆಗೆ ವಾಪಸ್ ಬಂದು ಅಕ್ಕನ ಭಾವ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡೋದ್ರು. ನನಗೆ ನಮ್ಮ ಅಕ್ಕ ಭಾವ ಇಬ್ರು ಸೇರಿ ಈ ಚೈನು ಹುಡ್ಕೊಯ್ ಕೊಟ್ಟಿದ್ದಾರೆ. ಇದಿಲ್ಲ ಅಂತ ತಾನೆ ನೀವ್ ನನ್ನನ್ನ ಹೊಡೆದು ಮನೆಯಿಂದ ಆಚೆ ಕಳ್ಸಿದ್ದು. ಈಗ ಇದು ವಾಪಸ್ ಸಿಕ್ಕಿದೆ, ಈಗ ನಾನು ಈ ಮನೇಲೇ ಇರ್ಬೋದು ತಾನೆ ಅಂತ ಕನಕ ಕೇಳ್ತಾಳೆ. ಆಗ ಅರುಣ್ ಅವಳ ಕೈ ಹಿಡ್ಕೊಂಡು, ಸಾರಿ ಕನಕ, ಅದು ಅಮ್ಮನ್ ತಾಳಿಯಿಂದನೇ ಈ ತಾಳಿ ಮಾಡಿಸಿದ್ದು, ಅದು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ನಾನು ಆ ರೀತಿ ಆಗ್ಬಿಟ್ಟೆ. ಸಾರಿ, ನಾನ್ ನಿನ್ಗೆ ತುಂಬಾನೇ ಬೈದೆ, ಹೊಡೆದ್ಬಿಟ್ಟೆ. ಆದ್ರೆ ನೋಡು, ಈ ಚೈನು ಮತ್ತೆ ನಮ್ಗೆ ವಾಪಸ್ ಸಿಕ್ಬಿಡ್ತು ಅಂತ ಹೇಳ್ತಾ ಅರುಣ್ ಆ ಚೈನಿ ನೋಡ್ಕೊಂಡು ಕಣ್ಣೀರ್ ಹಾಕ್ತಿರ್ತಾನೆ. ನನಗೆ ಅಮ್ಮ ಇಲ್ಲ ಅನ್ನೋ ನೋವುಗಿಂತ ಅವ್ರು ಕೊಡ್ಸಿದ್ ತಾಳಿ ಇಲ್ವಲ್ಲ ಅನ್ನೋ ಕೋಪನೇ ಜಾಸ್ತಿ ಆಗೋಗಿತ್ತು. ಚಿಕ್ಕ ವಯಸ್ಸಲ್ಲೇ ನಾನು ನನ್ನ ಅಪ್ಪನ್ ಕಳ್ಕೊಂಡೆ. ಅಮ್ಮನೇ ನನ್ನನ್ನ ಕಷ್ಟಪಟ್ಟು ಓದ್ಸಿ ಇಷ್ಟು ಮಟ್ಟಿಗೆ ಬೆಳೆಸಿದ್ರು. ನನಗೆ ಸ್ವಂತದವ್ರು ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾರು ಇಲ್ಲ ನನ್ನ ಅಮ್ಮನ್ ಬಿಟ್ರೆ. ಅದಕ್ಕೆ ಅವ್ರಿಲ್ಲ ಅನ್ನೋದನ್ನ ನನ್ನಿಂದ ತಡ್ಕೊಳ್ಳೋದಕ್ ಆಗ್ತಿಲ್ಲ. ನನ್ಗೆ ದಿಢೀರ್ ಅಂತ ಅನಾಥ ಅನ್ನೋ ರೀತಿ ಫೀಲ್ ಆಗೋದಕ್ಕೆ ಶುರು ಆಗೋಯ್ತು ಅಂತ ಹೇಳ್ತಾ ಅರುಣ್ ಅಳ್ಬೇಕಾದ್ರೆ ಕನಕ ಅವನನ್ನ ಸಮಾಧಾನ ಮಾಡ್ತಿರ್ತಾಳೆ. ನಿಮ್ಗೆ ನಾನಿದ್ದೀನಿ ಅಂತ ಹೇಳ್ತಿರ್ತಾಳೆ. ಅಮ್ಮ ಇಲ್ವಲ್ಲ ಅಂತ ನನ್ಗೆ ನಿದ್ದೆನೂ ಬರ್ತಾ ಇಲ್ಲ, ನಾನು ಏನ್ ಮಾಡ್ತಿದೀನಿ ನನ್ಗೆ ಗೊತ್ತಾಗ್ತಿಲ್ಲ, ಹುಚ್ಚಿನ ತರ ಆಡೋ ರೀತಿ ಆಗೋಗ್ಬಿಟ್ಟಿದೆ ಅಂತ
ಅರುಣ್ ಹೇಳ್ಬೇಕಾದ್ರೆ ನಾನ್ ಈ ರೀತಿ ಹೇಳ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾವು ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ್ವಾ ಅಂತ ಕನಕ ಕೇಳ್ತಾಳೆ. ಅದ್ರಿಂದ ಅರುಣ್‌ಗೆ ಕೋಪ ಬರುತ್ತೆ. ಓ, ಏನ್ ಹೇಳಕ್ ಬರ್ತಿದ್ಯಾ? ನಾನ್ ಹುಚ್ಚ ಆಗೋಗಿದೀನಿ ಅಂತನಾ? ಅಂತ ಅರುಣ್ ಕೋಪದಿಂದ ಕೇಳ್ಬೇಕಾದ್ರೆ ಅಯ್ಯೋ ಹಾಗಲ್ಲ ರೀ ಅಂತ ಕನಕ ಹೇಳ್ತಿರ್ತಾಳೆ. ಈಗ ನಾನು ಹುಚ್ಚ ಆಗಿದೀನಿ ಅಂತ ನಾನ್ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾ? ಅಮ್ಮ ಇಲ್ಲ ಅನ್ನೋ ನೋವಲ್ಲಿ ನಾನ್ ಈ ರೀತಿ ಆಗಿದೀನಿ. ಅದನ್ ಬಿಟ್ರೆ ನಾನ್ ಇನ್ನೂ ಹುಚ್ಚ ಅಲ್ಲ ಕನಕ. ಇದಕ್ ಹೋಗಿ ನಾನ್ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾ? ನಾನ್ ಹುಚ್ಚ ಅಲ್ಲ, ನಾನ್ ಚೆನ್ನಾಗೇ ಇದೀನಿ ಅಂತ ಹೇಳ್ತಾ ಅರುಣ್ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಿರ್ತಾನೆ. ಇದರಿಂದ ಕನಕನ್ಗೆ ಭಯ ಆಗೋದಕ್ಕೆ ಶುರು ಆಗತ್ತೆ. ನನ್ ನೋವು ನಿನ್ಗೆ ಅರ್ಥ ಆಗೋದಿಲ್ಲ. ಹಾ, ನಿಮ್ಮಮ್ಮ ಸತ್ರೇನೆ ನಿನಗೆ ನನ್ ನೋವು ಅರ್ಥ ಆಗೋದು. ನಿನ್ನಮ್ಮ ಸತ್ತೋಗ್ಬಿಡ್ಲಿ, ಆವಾಗ ನಿನಗೆ ಅರ್ಥ ಆಗತ್ತೆ ಅಂತ ಅರುಣ್ ಹುಚ್ಚಿನ ತರ ಮಾತಾಡ್ಬೇಕಾದ್ರೆ ಅಯ್ಯಯ್ಯೋ ಇವ್ರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ ಅಂತ ಕನಕ ಮನ್ಸಲ್ಲಿ ಅನ್ಕೊಂಡು ಭಯ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.